ಸಂಜೆ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಹೇಶ್ ಕೋಟ್. ತೆನಾಲಿ ಪಾಠಶಾಲಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು SSLCಯ ಮತ್ತೊಂದು ಹೊಸ ಪಾಠವಾದ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನೋ ಪಾಠದ ಬಗ್ಗೆ ಅಭ್ಯಸಿಸಲಿದ್ದೀವಿ. ಜೊತೆಗೆ ಆ ಅಭ್ಯಾಸದ ಮೊದಲ ಅಭ್ಯಾಸದ 5 ಪ್ರಶ್ನೆಗಳನ್ನ ಕೂಡ ನಾವು ಬಿಡಿಸಲಿದ್ದೀವಿ. ಹಾಗಾದ್ರೆ ವೃತ್ತ ಅಂದ್ರೆ ಏನು? ನಿಮಗೆ ಈಗಾಗಲೇ 9ನೇ ತರಗತಿಯಲ್ಲಿ ಕಲಿತಿದ್ದೀರಿ. ವೃತ್ತದ ತ್ರಿಜ್ಯ, ವೃತ್ತದ ವ್ಯಾಸ, ಜೊತೆಗೆ ವೃತ್ತದ ಸುತ್ತಳತೆ ಮತ್ತು ವೃತ್ತದ ವಿಸ್ತೀರ್ಣಗಳನ್ನ ಕೂಡ ನೀವು ಕಲಿತಿದ್ದೀರಿ. ಸೊ ಈ ಮೊದಲನೇ ಅಭ್ಯಾಸ ಏನು ಬಿಡಿಸಲಿದ್ದೀವಲ್ಲ, ಅದು ಯಾವುದ್ರ ಮೇಲೆ ಡಿಪೆಂಡ್ ಇದೆ ಅಂದ್ರೆ ವೃತ್ತದ ಸುತ್ತಳತೆ ಮತ್ತು ವೃತ್ತದ ವಿಸ್ತೀರ್ಣದ ಮೇಲೆ ಅವಲಂಬಿತವಾಗಿದೆ. ಹಾಗಾದ್ರೆ ವೃತ್ತದ ಸುತ್ತಳತೆ ಅಂದ್ರೆ ಏನು? ವೃತ್ತ ಅಂದ್ರೆ ನಿಮಗಾಗಲೇ ಗೊತ್ತಿದೆ. ಸೊ ನೋಡಿ, ಇದೊಂದು ವೃತ್ತ ಅಂತ ತಿಳ್ಕೊಂಡ್ರಿ ನೀವು. ಇದನ್ನ ನಾವು ವೃತ್ತ ಪರಿಧಿ ಅಂತ ಕರಿತೀವಿ. ಅದಕ್ಕೆ ನಾವೇನೋದು, ಇದು ಸುತ್ತಮುತ್ತ ಎಷ್ಟು ಏರಿಯಾ ಹಿಡಿತದಲ್ಲ ಅದಕ್ಕೆ ನಾವೇನೋದು ವೃತ್ತದ ಸುತ್ತಳತೆ. ಹಾಗಾದ್ರೆ ಇದು ಒಳಗಿನ ಏರಿಯಾ ಇದ್ರೆ ಎಲ್ಲ ಇದಕ್ಕೆ ಏನೋದು, ಇದು ವೃತ್ತದ ವಿಸ್ತೀರ್ಣ ಅಂತ ಕರಿತೀವಿ ನಾವು. ಹೌದಾ? ಹಾಗಾದ್ರೆ ಇದು ವೃತ್ತದ ಕೇಂದ್ರ, ಇದನ್ನ O ಅಂತ ಸೂಚಿಸ್ತೀವಿ. ವೃತ್ತ ಪರಿಧಿಯನ್ನ ಯಾವ ರೀತಿ ಸೂಚಿಸ್ತೀವಿ? ವೃತ್ತ ಪರಿಧಿಯನ್ನ ನೆನಪಿಡಿ, ವೃತ್ತ ಪರಿಧಿಯನ್ನ 2πr ಅಂತ ನಾವು ಬರಿತೇವಿ. R ಅಂದ್ರೆ ಏನಿಲ್ಲಿ? R ಅಂದ್ರೆ ವೃತ್ತದ ತ್ರಿಜ್ಯ. R ಅಂದ್ರೆ ಏನು? ವೃತ್ತದ ತ್ರಿಜ್ಯ. ತ್ರಿಜ್ಯ ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ, ವೃತ್ತದ ಕೇಂದ್ರದಿಂದ ಪರಿಧಿಗಿರುವ ದೂರವನ್ನು ನಾವೇನಂತೀವಿ? ತ್ರಿಜ್ಯ ಅಂತ ಕರಿತೀವಿ. ಅದನ್ನ ನಾವು ರೇಡಿಯಸ್ ಇಂಗ್ಲಿಷ್ ದೊಳಗೆ ಅಂತೀವಿ. ಅದನ್ನ ಸ್ಮಾಲ್ r ದಿಂದ ಸೂಚಿಸ್ತೀವಿ. 2π ಅನ್ನೋದು ಇದು ರೌಂಡ್. ಎಷ್ಟು ರೌಂಡ್ ಇದೆ? 180 π ಅಂದ್ರೆ ಗೊತ್ತು ನಿಮಗಾಗ್ಲೇ. 2π ಅಂದ್ರೆ 360, 360 ಡಿಗ್ರಿಯಲ್ಲಿ ಏನ್ ಮಾಡ್ತಿದ್ದೀವಿ ನಾವು? ಸುತ್ತನ್ನ ಸುತ್ತಾ ಇದೀವಿ. ಅದರಿಂದ 2πr ಅನ್ನೋದು ವೃತ್ತದ ಪರಿಧಿ ಕಂಡುಹಿಡಿಯುವ ಸೂತ್ರ. ಜೊತೆಗೆ ವೃತ್ತದ ಸುತ್ತಳತೆಯೂ ಕೂಡ ಸೇಮ್. ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು 2πr, ವೃತ್ತದ ಪರಿಧಿ ಇಸ್ ಈಕ್ವಲ್ ಟು 2πr. ಈ ಸೂತ್ರವನ್ನು ನೆನಪಿಟ್ಕೊಳ್ಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ಜೊತೆಗೆ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಯಾವುದು? ನೆನಪಿಡಿ ಇದನ್ನು ಕೂಡ. ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು πr². ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಏನು? πr². ಪೈ 180 ಡಿಗ್ರಿ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಇದರ ಬೆಲೆ ಹೆಂಗ್ ತುಂಬಬೇಕಾದ್ರೆ 22/7. ಪೈನ ಬೆಲೆ ಎಷ್ಟು? 22/7, 3.142 ಅಂತಾನು ಬರೀಬಹುದು. ಆರ್ ಅಂದ್ರೆ ಏನಿಲ್ಲಿ? ಆರ್ ಅಂದ್ರೆ ವೃತ್ತದ ತ್ರಿಜ್ಯ. ವೃತ್ತದ ಕೇಂದ್ರದಿಂದ ಪರಿಧಿಗಿರುವ ದೂರಕ್ಕೆ ನಾವು ತ್ರಿಜ್ಯ ಅಂತ ಕರಿತೀವಿ. ಆರ್ ಅನ್ನೋದು ವೃತ್ತ ತ್ರಿಜ್ಯ, ಪೈ ಅನ್ನೋದು ನಿಮಗೆ ಅಲ್ಲಿ ಗೊತ್ತಿದೆ, ಎಷ್ಟು ಸುತ್ತನ್ನು ಸುತ್ತೀವಿ ಅದರ ಆಧಾರದ ಮೇಲೆ ಬರುತ್ತದೆ ಅದು. ಹಾಗಾದ್ರೆ ವೃತ್ತದ ವಿಸ್ತೀರ್ಣ ಸೂತ್ರ ಏನು? πr². ವೃತ್ತದ ಪರಿಧಿ ಮತ್ತು ವೃತ್ತದ ಸುತ್ತಳತೆಯ ಸೂತ್ರ ಏನು? 2πr. ಸೊ ಇವುಗಳ ಆಧಾರದ ಮೇಲೆ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ, ಇವುಗಳ ಆಧಾರದ ಮೇಲೆ ನಾವು ಮೊದಲನೇ ಅಭ್ಯಾಸದ ಪ್ರಶ್ನೆಗಳನ್ನ ಬಿಡಿಸಲಿದ್ದೀವಿ. ಆಯ್ತಾ? ಹಾಗಾದ್ರೆ ಇದು ಮೊದಲನೆಯ ಪ್ರಶ್ನೆ ನೋಡಿ. ಇದು ಮೊದಲನೆಯ ಪ್ರಶ್ನೆ ಆಗಿದೆ. ಅಭ್ಯಾಸ 5.1ರ ಮೊದಲನೆಯ ಪ್ರಶ್ನೆ. 2 ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 19 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಇವೆ. ಈ 2 ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಅಂದ್ರೆ ಯಾವ ರೀತಿ ಕೇಳಿದೆ ನೋಡಿ. ಈ ಏನು ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಹೊಸ ಪಾಠದಲ್ಲಿ ಇರತಕ್ಕಂಥದ್ದೆಲ್ಲವೂ ಕೂಡ ವಿಸ್ತೀರ್ಣ, ಸುತ್ತಳತೆ, ಅನ್ವಯಿಸುವಿಕೆ ಆಧಾರದ ಮೇಲೆ ಇವೆ. ಹಾಗಾದ್ರೆ ಮೊದಲು ನಿಮ್ಗೆ ಏನ್ ಗೊತ್ತಿರಬೇಕು? ವೃತ್ತದ ಪರಿಧಿ ಇಸ್ ಈಕ್ವಲ್ ಟು ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು 2πr ಅನ್ನೋ ಸೂತ್ರ. ಜೊತೆಗೆ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು πr² ಅನ್ನೋ ಸೂತ್ರ. ಆ ಎರಡೂದ್ರಲ್ಲೂ ಕೂಡ ಏನಿದೆ? ಆರ್ ಅನ್ನೋದಿದೆ. ಆರ್ ಅಂದ್ರೆ ಏನು? ಆರ್ ಅಂದ್ರೆ ವೃತ್ತದ ತ್ರಿಜ್ಯ. ಹೌದಾ? ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಮಾಡಿದಾರೆ ಅಂದ್ರೆ, 2 ವೃತ್ತಗಳಿವೆ. ಆ 2 ವೃತ್ತಗಳ ತ್ರಿಜ್ಯಗಳು ಎಷ್ಟು ಕೊಟ್ಟಿದೆ ನೋಡಿ? 19 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್. ಹೌದಾ? ಸೊ ನಾವೇನ್ ಮಾಡೋಣ, ಆ ವೃತ್ತದ ತ್ರಿಜ್ಯಗಳು, ಮೊದಲನೇ ವೃತ್ತದ ತ್ರಿಜ್ಯ R1 ಅಂತ ತಿಳ್ಕೊಳ್ಳೋಣ. ಎಷ್ಟಿದೆ? 19 ಸೆಂಟಿಮೀಟರ್. ಎರಡನೇ ವೃತ್ತದ ತ್ರಿಜ್ಯ R2 ಅಂತ ತಿಳ್ಕೊಳ್ಳೋಣ. ಅದ್ರದ್ದು ಎಷ್ಟಿದೆ? 9 ಸೆಂಟಿಮೀಟರ್. ಹೌದಾ? ಹಾಗಾದ್ರೆ ಈ 2 ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ, ಅಂದ್ರೆ ಈ 2 ವೃತ್ತಗಳ ಪರಿಧಿಗಳನ್ನ ಸೇರಿಸೋದು, ಕೂಡಿಸೋದು. ಮೊತ್ತ ಅಂದ್ರೆ ಏನು? ಕೂಡಿಸೋದು. ಅವಾಗ ನಮಗೇನ್ ಬರ್ತದೆ? ಮತ್ತೊಂದು ವೃತ್ತದ ಪರಿಧಿ ಸಿಗ್ತದೆ. ಆ ವೃತ್ತದ ತ್ರಿಜ್ಯವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಅರ್ಥ ಆಗಿದೆಯಾ ಕ್ವಶನ್? ಸೊ ಈ 2 ತ್ರಿಜ್ಯವುಳ್ಳ 2 ವೃತ್ತಗಳಿವೆ. ಈ 2 ವೃತ್ತಗಳ ಪರಿಧಿಗಳನ್ನ ಸೇರಿಸಿದಾಗ ಅಥವಾ ಕೂಡಿಸಿದಾಗ ಮತ್ತೊಂದು ವೃತ್ತದ ಪರಿಧಿ ಸಿಗ್ತದೆ. ಅದು ಮತ್ತೊಂದು ಸಿಗ್ತದಲ್ಲ, ಅದಕ್ಕೆ ಅಪೇಕ್ಷಿತ ವೃತ್ತ ಅಂತ ಕರಿತೀವಿ ನಾವು. ಆ ವೃತ್ತದ ತ್ರಿಜ್ಯವನ್ನ ನಾವು ಕಂಡುಹಿಡಿಯಬೇಕಾಗಿದೆ.
ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಮೊದಲು ನಾವ್ ಏನ್ ಮಾಡ್ಬೇಕು, ಇವೆರಡು ವೃತ್ತಗಳ ಪರಿಧಿಗಳನ್ನ ಕಂಡುಹಿಡ್ಕೋಬೇಕು. ಹೌದಾ? ನಾವೇನ್ ಮಾಡೋಣ, ಮೊದಲು ಅಪೇಕ್ಷಿತ ವೃತ್ತದ ಪರಿಧಿ ಅಂತ ತಿಳ್ಕೊಳ್ಳೋಣ. ಅಪೇಕ್ಷಿತ ವೃತ್ತದ ತ್ರಿಜ್ಯ ಏನಾಗಿರ್ಲಿ, ನಮ್ದು ವೃತ್ತದ ತ್ರಿಜ್ಯ ಕ್ಯಾಪಿಟಲ್ ಆರ್ ಅಂತ ತಿಳ್ಕೊಳ್ಳೋಣ ನಾವು. ಆಗಿರಲಿ ತ್ರಿಜ್ಯ ಇಕ್ವಲ್ ಟು ಆರ್ ಆಗಿರಲಿ. ಸೊ ನಾವ್ ಇದನ್ನ ಕನ್ಸಿಡರ್ ಮಾಡ್ಬೇಕು. ನೀವು ಆರ್ ಅಂತ ತಿಳ್ಕೊರಿ ಅಥವಾ R3 ಅಂತ ತಿಳ್ಕೊರಿ, ನಿಮ್ ಇಚ್ಛೆ. ಸೊ ಕ್ಯಾಪಿಟಲ್ ಆರ್ ತೋರಿಸಿದ್ರೆ ಈಸಿಯಾಗಿ ಕಂಡುಹಿಡಿಬಹುದು ಅಷ್ಟೇ. ಸೊ ಅಪೇಕ್ಷಿತ ವೃತ್ತದ ತ್ರಿಜ್ಯ ಕ್ಯಾಪಿಟಲ್ ಆರ್ ಆಗಿರಲಿ. ಓಕೆನಾ? ಸೊ ಈಗ ಏನು, ಈ ಅಪೇಕ್ಷಿತ ವೃತ್ತದ ತ್ರಿಜ್ಯ ಕ್ಯಾಪಿಟಲ್ ಆರ್ ಆದಾಗ ಅಪೇಕ್ಷಿತ ವೃತ್ತದ ಪರಿಧಿ ಎಷ್ಟಾಗ್ತದೆ ನೋಡಿ. ಅಪೇಕ್ಷಿತ ವೃತ್ತದ ಪರಿಧಿ ನಿಮಗೆ ಈಗಾಗಲೇ ಹೇಳಿದೆ ನಾನು. ಪರಿಧಿ ಏನಾಗಿರ್ತದೆ ಯಾವಾಗ್ಲೂ, ತ್ರಿಜ್ಯ ಆರ್ ಇದ್ದಾಗ ಪರಿಧಿ 2πr ಆಗ್ತದೆ. ಹೌದಾ? ಸೊ ಹಾಗಾದ್ರೆ 2π, ಇಲ್ಲಿ ರೇಡಿಯಸ್ ಏನಿದೆ ನೋಡಿ, ತ್ರಿಜ್ಯ ಕ್ಯಾಪಿಟಲ್ ಆರ್ ಇದೆ, ಆದ್ದರಿಂದ 2πr ಆಯ್ತು. ಎದರ್ದಿದ್ದು ಅಪೇಕ್ಷಿತ ವೃತ್ತ ಅಂದ್ರೆ ನಾವು ಯಾವ್ದು ಕಂಡುಹಿಡಿಯೋದಿಲ್ಲ ಅದರದ್ದು. ಸರಿನಾ? ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಎರಡು ವೃತ್ತಗಳ ತ್ರಿಜ್ಯಗಳು ಇಷ್ಟಿದಾವೆ, ಈ ಎರಡು ವೃತ್ತಗಳ ಪರಿಧಿಗಳ ಮೊತ್ತ ಅಂತ ಬೇಕಾಗಿದೆ ನಮಗೆ. ಸೊ ಪರಿಧಿಗಳ ಮೊತ್ತ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಮೊದಲು ಈ ಎರಡು ತ್ರಿಜ್ಯವನ್ನ ಹೊಂದಿರುವ ವೃತ್ತಗಳ ಪರಿಧಿಯನ್ನ ಕಂಡುಹಿಡಿಬೇಕು. ಹೌದಾ? ನೋಡಿ ಹಾಗಾದ್ರೆ ತ್ರಿಜ್ಯ ಎಷ್ಟಿದೆ ನೋಡಿ, ಮೊದಲನೇದು 9 ಸೆಂಟಿಮೀಟರ್, ತ್ರಿಜ್ಯ 19 ಇದೆಯಾ? ಓಕೆ. ತ್ರಿಜ್ಯ 19 ಸೆಂಟಿಮೀಟರ್ ಇರುವ ವೃತ್ತದ ಪರಿಧಿ ಎಷ್ಟಾಗ್ತದೆ ನೋಡಿ. ತ್ರಿಜ್ಯ 19 ಸೆಂಟಿಮೀಟರ್ ಇರುವ ವೃತ್ತದ ಪರಿಧಿ ಎಷ್ಟಾಗ್ತದೆ, 2πr1 ಆಗ್ತದೆ. ಯಾಕಂದ್ರೆ R1 ಇದೆ ತ್ರಿಜ್ಯ, ಆದ್ರೆ ನಾನು ಬಿಡ್ತೀನಿ 2π ಇಂಟು R1 ಎಷ್ಟಿದೆ ನೋಡಿ, 19. ಆದ್ದರಿಂದ 19ರಲ್ಲಿ 38π ಆಯ್ತು. ಹೌದಾ? ನೆಕ್ಸ್ಟ್ ತ್ರಿಜ್ಯ ಇದೆಷ್ಟಿದೆ ನೋಡಿ, 9 ಸೆಂಟಿಮೀಟರ್ ಇರುವ ತ್ರಿಜ್ಯ 9 ಸೆಂಟಿಮೀಟರ್ ಇರುವ ವೃತ್ತದ ಪರಿಧಿ ಇಸ್ ಈಕ್ವಲ್ ಟು ಈಗೇನಾಗ್ತದೆ ಮತ್ತೆ 2πr2 ಮಾಡ್ಬೇಕೀಗ. ಯಾಕಂದ್ರೆ ಎರಡನೇ ತ್ರಿಜ್ಯ ತಗೋಬೇಕೀಗ. ಎಷ್ಟಿದೆ 9, ಸಾರಿ 19ರಲ್ಲಿ 38 ಇದೆ, 9ರಲ್ಲಿ ಎಷ್ಟು 18π ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಇದು ಮೊದಲನೇ ವೃತ್ತದ ಪರಿಧಿ ಸಿಕ್ತು, ಎರಡನೇ ವೃತ್ತದ ಪರಿಧಿ ಸಿಕ್ತು, ಅಪೇಕ್ಷಿತ ವೃತ್ತದ ಪರಿಧಿ ಸಿಕ್ತು. ಹೌದಾ? ಈಗ ಮತ್ತೆ ಪ್ರಶ್ನೆಯನ್ನ ನೋಡಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಪರಿಧಿಗಳ ಮೊತ್ತಕ್ಕೆ, ಈ ಎರಡೂ ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿ ಅಂದ್ರೆ ಇವೆರಡೂ ವೃತ್ತಗಳ ಪರಿಧಿಯನ್ನ ಸೇರಿಸಿದಾಗ ಈ ಪರಿಧಿ ಸಿಗ್ತದೆ ಅಂತ ಅವ್ರು ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಬರೀ ನೋಡು ಪ್ರಶ್ನೆ ಪ್ರಕಾರ ಏನಿದೆ, ಪ್ರಶ್ನೆ ಪ್ರಕಾರ ನೋಡಿ. ಸೊ ಈ ಎರಡು ವೃತ್ತದ ಪರಿಧಿಗಳ ಮೊತ್ತವನ್ನ ಕಂಡುಹಿಡಿಬೇಕು. ಅಂದ್ರೆ ಎಷ್ಟು ನೋಡಿದ, 38π ಪ್ಲಸ್ 18π, 38π ಪ್ಲಸ್ 18π ಇಸ್ ಈಕ್ವಲ್ ಟು ಇದನ್ನ ಬರೀಬೇಕು ನೀವು. ಯಾಕೇಳಿ, ಇವೆರಡು ವೃತ್ತದ ಪರಿಧಿಗಳನ್ನ ಕೂಡಿಸಿದಾಗ ಈ ಅಪೇಕ್ಷಿತ ವೃತ್ತದ ಪರಿಧಿ ಸಿಗ್ತದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ನೋಡಿ ಹಾಗಾದ್ರೆ 2πr 38 ಪ್ಲಸ್ 18, 38 48, 48 ಒಂದೆರಡು 56, 56π ಇಸ್ ಈಕ್ವಲ್ ಟು 2πr. ಹೌದಾ? ನಮ್ಗೆ ಏನ್ ಕೇಳಿದಾರೆ ನೋಡ್ರಿ, ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನ ಕಂಡು ಹಿಡಿಯಿರಿ. ಹಾಗಾದ್ರೆ ನಮ್ದು ಅಪೇಕ್ಷಿತ ವೃತ್ತದ ತ್ರಿಜ್ಯ ಎಷ್ಟಿದೆ ನೋಡಿ, ಕ್ಯಾಪಿಟಲ್ ಆರ್ ಅಂತ ತಗೊಂಡು ನಮ್ಗೆ ಆರ್ ಕಂಡು ಹಿಡಿಯೋದಿದೆ. ಆದ್ದರಿಂದ ಆರ್ ಮಾತ್ರ ಇಲ್ಲಿ ಇಡಿ, ಉಳಿಕೆದೇನಿದೆ 2π ಇದನ್ನ ಈ ಕಡೆ ತಗೊಂಡ್ಬನ್ನಿ. ಈ 2π ಅನ್ನೋದು ಇಲ್ಲಿ ಗುಣಾಕಾರಕ್ಕಿದೆ, ಈ ಕಡೆ ಬರ್ಬೇಕಾದ್ರೆ ಏನಾಗ್ತದೆ, ಭಾಗಾಕಾರಕ್ಕೆ ಬರ್ತದೆ. ಆಲ್ರೆಡಿ ಎಷ್ಟಿದೆ ಅದು 56π ಭಾಗಿಲೆ 2π, ಈ ಕಡೆ ಬಂದ್ರೆ ಏನಾಗ್ತದೆ, ಡಿವೈಡೆಡ್ ಬೈ 2π ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್. ಪೈ ಹೋಯ್ತು, 2 ಒಂದಲೇ 2 2 4, 2 8 16, ಎಷ್ಟಾಯ್ತದು 28. ಆದ್ದರಿಂದ ಆರ್ ಎಷ್ಟು ಬಂತು, ಎಲ್ಲವೂ ಸೆಂಟಿಮೀಟರ್ ನಲ್ಲಿ ಕೊಟ್ಟಿರೋದ್ರಿಂದ ಆರ್ ಕೂಡ ಎಷ್ಟು ಬಂತು, 28 ಸೆಂಟಿಮೀಟರ್. ಅರ್ಥ ಆಗ್ತಾ ಇದೆಯಾ? ಸೊ ಆದ್ದರಿಂದ ಅಪೇಕ್ಷಿತ ವೃತ್ತದ ತ್ರಿಜ್ಯ ಎಷ್ಟು ಬಂತು, ಅಪೇಕ್ಷಿತ ವೃತ್ತದ ತ್ರಿಜ್ಯ 28 ಸೆಂಟಿಮೀಟರ್ ಬಂತು. ಅರ್ಥ ಆಗ್ತಾ ಇದೆಯಾ? ಇದು 5.1 ಅಭ್ಯಾಸದ ಮೊದಲನೆಯ ಪ್ರಶ್ನೆ. ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಎರಡೇ. ಒಂದು, ವೃತ್ತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ 2πr, ವೃತ್ತದ ಪರಿಧಿಯನ್ನ ಕಂಡುಹಿಡಿಯುವ ಸೂತ್ರ 2πr, ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ πr². ಇಷ್ಟು ನೆನಪಿದ್ರೆ ಸಾಕು, ನೀವು ಈ ಅಭ್ಯಾಸವನ್ನ ಸುಲಭವಾಗಿ ಬಿಡಿಸಬಹುದು. ಅರ್ಥ ಆಗ್ತಾ ಇದೆಯಾ? ಇದು ಅಪೇಕ್ಷಿತ ವೃತ್ತದ ತ್ರಿಜ್ಯವಾಗಿದೆ. ಇನ್ನು ಅಭ್ಯಾಸ 5.1ರ ಎರಡನೆಯ ಪ್ರಶ್ನೆಯನ್ನ ನೋಡೋಣ. ಮುಖ್ಯ ಪ್ರಶ್ನೆ 2, 5.1ರ ಎರಡನೆಯ ಮುಖ್ಯ ಪ್ರಶ್ನೆ ನೋಡಿ. ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿವೆ. ಅಂದ್ರೆ ಏನ್ ಮಾಡಿದ್ರೆ, ಮತ್ತೆ ಇಲ್ಲಿ
ಎರಡು ವೃತ್ತದ ತ್ರಿಜ್ಯಗಳನ್ನ ಕೊಟ್ಟಿದ್ದಾರೆ. ಒಂದು ವೃತ್ತದ ತ್ರಿಜ್ಯ 8 ಸೆಂಟಿಮೀಟರ್ ಇದೆ, ಇನ್ನೊಂದು ವೃತ್ತದ ತ್ರಿಜ್ಯ 6 ಸೆಂಟಿಮೀಟರ್ ಇದೆ. ಈ ಎರಡೂ ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನ ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಅಂದ್ರೆ ಏನ್ ಮಾಡಬೇಕಾಗಿದೆ, ಈ ಎರಡೂ ವೃತ್ತದ ವಿಸ್ತೀರ್ಣಗಳನ್ನ ಮೊದಲು ಕಂಡುಹಿಡ್ಕೋಬೇಕು. ಆ ಎರಡು ವಿಸ್ತೀರ್ಣಗಳನ್ನ ಕೂಡಿಸ್ಬೇಕು. ಆ ವಿಸ್ತೀರ್ಣವನ್ನ ಕೂಡಿಸಿದಾಗ ಏನು ಒಂದು ಮತ್ತೊಂದು ಬರ್ತದಲ್ಲ, ಆ ವೃತ್ತದ ವಿಸ್ತೀರ್ಣ ಈಕ್ವಲ್ ಮಾಡ್ಕೋಬೇಕು ಮತ್ತು ಹೊಸ ಅಪೇಕ್ಷಿತ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಬೇಕು. ಇನ್ಕತ್ ಏನ್ ಮಾಡಿದ್ರು, ನಿಮಗೆ ಪರಿಧಿ ಕೊಟ್ಟಿರು, ಇಲ್ಲಿ ಏನ್ ಕೊಟ್ಟಿದ್ರು, ವಿಸ್ತೀರ್ಣ ಕೊಟ್ಟಿದ್ರು ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನಾವೇನ್ ಮಾಡ್ಬೇಕು, ಎರಡು ವೃತ್ತಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ಅವೆರಡನ್ನು ಕೂಡಿಸಿದಾಗ ಅಪೇಕ್ಷಿತ ವೃತ್ತದ ವಿಸ್ತೀರ್ಣ ಬರ್ತದೆ, ಈಕ್ವಲ್ ಮಾಡ್ಕೋಬೇಕು. ಅದರಲ್ಲಿ ಆರ್ ಅನ್ನ ಕಂಡುಹಿಡಿಬೇಕು ಅಷ್ಟೇ. ಆರ್ ಅಂದ್ರೆ ರೇಡಿಯಸ್, ಅಂದ್ರೆ ನೀವು ತ್ರಿಜ್ಯ ಅಂತ ಕರಿತೀರಿ ಕನ್ನಡದಲ್ಲಿ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನೋಡಿ ಏನ್ ಮಾಡ್ಬೇಕು ಅನ್ನೋದು. ಇಲ್ಲಿ ಮತ್ತೆ ನಿಮಗೆ ಏನ್ ಕೊಟ್ಟಿದ್ದಾರೆ, R1 ಕೊಟ್ಟಿದ್ದಾರೆ 8 ಸೆಂಟಿಮೀಟರ್, R2 ಕೊಟ್ಟಿದ್ದಾರೆ 6 ಸೆಂಟಿಮೀಟರ್. ಹೌದಾ? ಸೊ ನಾವೇನ್ ಮಾಡೋಣ, ಮತ್ತೆ ಅಪೇಕ್ಷಿತ ವೃತ್ತದ ತ್ರಿಜ್ಯ ಏನಾಗಿರ್ಲಿ, ಎಸ್, ಅಪೇಕ್ಷಿತ ವೃತ್ತದ ತ್ರಿಜ್ಯ ಏನಾಗಿರ್ಲಿ, ಕ್ಯಾಪಿಟಲ್ ಆರ್ ಆಗಿರಲಿ. ಹೌದಾ? ಅಪೇಕ್ಷಿತ ವೃತ್ತದ ತ್ರಿಜ್ಯ ಕ್ಯಾಪಿಟಲ್ ಆರ್ ಆಗಿರಲಿ. ಈಗ ನಿಮಗೆ ಹೇಳಿದೆ ನಾನು, ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಏನಿದೆ, ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಆರ್ನು ತ್ರಿಜ್ಯ. ಹೌದಾ? ಹಾಗಾದ್ರೆ ಅಪೇಕ್ಷಿತ ಅಂದ್ರೆ ನಮಗೆ ಬೇಕಾಗಿರೋದು ಅಪೇಕ್ಷಿತ ವೃತ್ತದ ವಿಸ್ತೀರ್ಣ ತಗೋಬೇಕಿಲ್ಲಿ. ಯಾಕೆ ವಿಸ್ತೀರ್ಣವನ್ನ ತಗೋಬೇಕು? ಯಾಕಂದ್ರೆ ಅವರು ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ, ಅದರ ಸಲುವಾಗಿ. ಇನ್ಕತ್ ಏನ್ ಕೊಟ್ಟಿದ್ರು, ಪರಿಧಿ ಕೊಟ್ಟಿದ್ರು ಮೊದಲನೇ ಪ್ರಶ್ನೆಯಲ್ಲಿ. ಹೌದಾ? ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾರೆ. ವಿಸ್ತೀರ್ಣ ಸೂತ್ರ ಏನು, ಪೈ ಆರ್ ಸ್ಕ್ವೇರ್. ಇಲ್ಲಿ ಕ್ಯಾಪಿಟಲ್ ಆರ್ ಯಾಕೆ ಬರ್ತಾರೆ ಅಂದ್ರೆ, ನಾವು ಅಪೇಕ್ಷಿತ ವೃತ್ತದ ತ್ರಿಜ್ಯ ಅಂತ ತಗೊಂಡಿವಿ, ಕ್ಯಾಪಿಟಲ್ ಆರ್ ತಗೊಂಡಿವಿ. ಬೇಕಾದ್ರೆ ನೀವು R3 ಸ್ಮಾಲ್ R3 ಅಂತ ಕೂಡ ನೀವು ತಗೋಬಹುದು. ಆಯ್ತಾ? ಇಲ್ಲಿ ನೋಡಿ, ಈ ಎರಡು ವೃತ್ತಗಳನ್ನ 8 ಸೆಂಟಿಮೀಟರ್ ತ್ರಿಜ್ಯವನ್ನ ಹೊಂದಿರುವ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. 6 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ಎರಡೂವನ್ನ ಕೂಡಿಸಿ ಇದಕ್ಕೆ ಈಕ್ವಲ್ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ನೋಡಿ ಹಾಗಾದ್ರೆ ಎಷ್ಟು ಬರ್ತದೆ, 8 ಸೆಂಟಿಮೀಟರ್ 8 ಸೆಂಟಿಮೀಟರ್ ತ್ರಿಜ್ಯವಿರುವ ತ್ರಿಜ್ಯದ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ ನೋಡಿ, ಪೈ ಆರ್ ಸ್ಕ್ವೇರ್ ಅಂತ ಹೇಳಿದ್ದೆ ನಾನು. ಪೈ ಇಂಟು ಆರ್ ಸ್ಕ್ವೇರ್ ಅಂದ್ರೆ ಏನಿದೆ, ಆರ್ ಎಷ್ಟಿದೆ, R1 ಸ್ಕ್ವೇರ್ ಆಗ್ತದೆ. ಅದರಿಂದ 8ರ ವರ್ಗ ಎಷ್ಟು, 8ರ ವರ್ಗ 8 64 ಪೈ ಆಗ್ತದೆ. ಹಂಗೆ ಹಿಡಿದ್ವಿ. ಇದನ್ನು ಸೆಂಟಿಮೀಟರ್ ಕೊಡೋದ್ರಿಂದ ವಿಸ್ತೀರ್ಣ ಏನಾಗ್ತದೆ, ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಅದರ ಯೂನಿಟ್ ಏನಾಗ್ತದೆ ಇಲ್ಲಿ, ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ನೋಡಿ, ಇದು 8 ಸೆಂಟಿಮೀಟರ್ ಮುಗಿತು. ಇನ್ಯಾವ್ದು ತಗೋಬೇಕು, 6 ಸೆಂಟಿಮೀಟರ್ ತಗೋಬೇಕು. 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣ ಪೈ ಇಂಟು 6ರ ವರ್ಗ. ಯಾಕಂದ್ರೆ ಪೈ ಆರ್ ಸ್ಕ್ವೇರ್ ಸೂತ್ರದಲ್ಲಿದೆ. 6 ಎಷ್ಟು, 36 ಪೈ. ಇಲ್ಲಿ ಕೂಡ ನೀವೇನ್ ಮಾಡ್ಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಬರೀಬೇಕು. ಸೆಂಟಿಮೀಟರ್ ಸ್ಕ್ವೇರ್ ಆಗಿ ಬರ್ತಾ ಇದೀವಿ, ಅದು ವಿಸ್ತೀರ್ಣದ ಮಾನ. ನೆನಪಿರಲಿ, ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಬರೀಬೇಕು, ಮೀಟರ್ ಕೊಟ್ಟಿದ್ರೆ ಮೀಟರ್ ಸ್ಕ್ವೇರ್ ಬರೀಬೇಕು. ವಿಸ್ತೀರ್ಣ ಯಾವತ್ತು. ಅರ್ಥ ಆಗ್ತದೆಯಾ? ನೆಕ್ಸ್ಟ್, ಇವೆರಡು ಸಿಕ್ಕು. ಮುಂದೆ ಹೇಳಿದ ನೋಡ್ರಿ ಪ್ರಶ್ನೆಯಲ್ಲಿ, ಈ ಎರಡೂ ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನ ಹೊಂದಿರುವ, ಅಂದರೆ ಈ ಎರಡು ವೃತ್ತಗಳ ವಿಸ್ತೀರ್ಣಗಳನ್ನ ಕೂಡಿಸಿದಾಗ ಇದು ಬರ್ತದೆ. ಯಾವುದು, ಅಪೇಕ್ಷಿತ ವೃತ್ತದ ವಿಸ್ತೀರ್ಣ ಬರ್ತದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಅವುಗಳನ್ನ ಈಕ್ವಲ್ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕಾಗಿದೆ, ಕ್ಯಾಪಿಟಲ್ ಆರ್ ನ ಕಂಡುಹಿಡ್ಕೋಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನೋಡಿ, ಇಲ್ಲಿ ಪ್ರಶ್ನೆ ಪ್ರಕಾರ ಏನಾಗ್ತದೆ ನೋಡಿ, ಪ್ರಶ್ನೆ ಪ್ರಕಾರ ಇದು ಇವೆರಡು ಕೂಡಿಸ್ಬೇಕು. ಎಷ್ಟು, 64 ಪೈ ಪ್ಲಸ್ 36 ಪೈ. 64 ಪೈ ಪ್ಲಸ್ 36 ಪೈ ಇಸ್ ಈಕ್ವಲ್ ಟು ಎಷ್ಟಿದೆ ನೋಡಿ, ಇಲ್ಲಿ ಪೈ ಆರ್ ಸ್ಕ್ವೇರ್. ಹೌದಾ? ಎಷ್ಟಾಗ್ತದೆ ನೋಡಿ, 64ದಾಗ 30 ಎಷ್ಟು, 64ದಾಗ 36 ಕೂಡಿಸಿದ್ರೆ 100 ಆಗ್ತದ. 100 ಪೈ 100 ಪೈ ಇಸ್ ಈಕ್ವಲ್ ಟು ಈಚೆ ಕಡೆ ಏನಿದೆ, ಪೈ ಇಂಟು ಆರ್ ಸ್ಕ್ವೇರ್ ಇದೆ. ಹೌದಾ? ನಮಗೇನ್ ಬೇಕು, ಆರ್ ಬೇಕು. ಆರ್ ಇಲ್ಲಿ ಇಡಿ, ಪೈ ಅನ್ನ ಈ ಕಡೆ ತಗೊಂಡ್ಬನ್ನಿ. ಪೈ ಗುಣಾಕಾರಕ್ಕಿದೆ, ಈ ಕಡೆ ಬರ್ಬೇಕಾದ್ರೆ ಏನಾಗ್ತದೆ, ಭಾಗಾಕಾರಕ್ಕಾಗ್ತದೆ. ಆದ್ದರಿಂದ ಏನಾಯ್ತು ನೋಡಿ, 100 ಪೈ ಭಾಗಿಲೆ ಪೈ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಆಯ್ತು. ಪೈ ಪೈ ಕ್ಯಾನ್ಸಲ್ ಆಯ್ತು, 100 ಬಂತು ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಬಟ್ ನಮಗೇನ್ ಬೇಕಾಗಿದೆ, ಕ್ಯಾಪಿಟಲ್ ಆರ್. ನಮಗೆ ತ್ರಿಜ್ಯ ಮಾತ್ರ ಬೇಕಾಗಿದೆ. ಸ್ಕ್ವೇರ್ ಅನ್ನ ಈ ಕಡೆ ತಗೊಂಡ್ರೆ ಏನಾಗ್ತದೆ, ಸ್ಕ್ವೇರ್ ರೂಟ್ ಆಗ್ತದೆ. ಸೊ ಅದರಿಂದ 100ಕ್ಕೆ ಸ್ಕ್ವೇರ್ ರೂಟ್ ಹಾಕಿದ್ರೆ ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ 100 ಆರ್ ಆಯ್ತು. ಸೊ ಸ್ಕ್ವೇರ್ ರೂಟ್ ಆಫ್ 100 ಎಷ್ಟು ಬರ್ತದೆ ನಿಮಗೆ ಹೇಳಿ ಗೊತ್ತಿದೆ, 10 ಬರುತ್ತದೆ. ಹಾಗಾದ್ರೆ
ರೇಡಿಯಸ್ ಅಪೇಕ್ಷಿತ ವೃತ್ತದ ತ್ರಿಜ್ಯ r ಅಂತ ತಗೊಂಡಿದ್ವಿ ನಾವು. ಆದ್ದರಿಂದ ಆ r ಇಸ್ ಈಕ್ವಲ್ ಟು ಎಷ್ಟು ಬಂತು 10. ಇಲ್ಲಿ ನೋಡಿ ಎಲ್ಲ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನೀವು ಯೂನಿಟ್ ಏನು ಬರೀಬೇಕು ಸೆಂಟಿಮೀಟರ್ ಅಂತ ಬರೀಬೇಕು. ನೆನಪಿರಲಿ ವಿಸ್ತೀರ್ಣಕ್ಕೆ ಮಾತ್ರ ಸೆಂಟಿಮೀಟರ್ ಸ್ಕ್ವೇರ್ ಬರೀಬೇಕು. ತ್ರಿಜ್ಯ, ಸುತ್ತಳತೆ, ಪರಿಧಿ ಇವೆಲ್ಲವೂ ಕೂಡ ಏನ್ ಬರೀಬೇಕು ಸೆಂಟಿಮೀಟರ್ ಬರೀಬೇಕು. ನೆನಪಿರಲಿ ಸರಿನಾ. ಆದ್ದರಿಂದ ಅಪೇಕ್ಷಿತ ವೃತ್ತದ ತ್ರಿಜ್ಯ ಬಂತು 10 ಸೆಂಟಿಮೀಟರ್. ಇದು ಮುಖ್ಯ ಪ್ರಶ್ನೆ 2. ಇನ್ನು ಮುಖ್ಯ ಪ್ರಶ್ನೆ 3 ನೋಡೋಣ. 3ನೇ ಪ್ರಶ್ನೆ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ನಿಮಗೆ. ಕೇಂದ್ರದಿಂದ ಆರಂಭಿಸಿ ಬಂಗಾರ, ಕೆಂಪು, ನೀಲಿ, ಕಪ್ಪು ಮತ್ತು ಬಿಳಿ ಎಂಬ 5 ಅಂಕ ಗಳಿಕೆಯ ವಲಯಗಳನ್ನ ಒಳಗೊಂಡಿರುವ ಬಾಣದ ಗುರಿ ಫಲಕವನ್ನ ಚಿತ್ರ 5.3ರಲ್ಲಿ ತೋರಿಸಲಾಗಿದೆ. ಬಂಗಾರ ವಲಯದ ವ್ಯಾಸವು 21 ಸೆಂಟಿಮೀಟರ್ ಆಗಿದ್ದು ನಂತರದ ಪ್ರತಿಯೊಂದು ವಲಯಗಳು 10.5 ಸೆಂಟಿಮೀಟರ್ ಅಗಲಗಳನ್ನು ಹೊಂದಿವೆ. ಈ 5 ಅಂಕ ಗಳಿಕೆಯ ವಲಯಗಳ ಪ್ರತಿಯೊಂದರ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಸೊ ಅಲ್ಲಿ ಏನ್ ಮಾಡಿದ್ರು ಸ್ಕ್ರೀನ್ ಮೇಲೆ ಪ್ರಶ್ನೆ ಬರ್ತಾ ಇದೆ ನಿಮಗೆ. ಸೊ ಏನ್ ಮಾಡಿದಾರೆ ಇಲ್ಲಿ ನೀವು ಡಾಟ್ ನೋಡಿದಿರಾ, ಅಲ್ಲಿ ಬಾಣವನ್ನು ಹೊಡಿಬೇಕಾದ್ರೆ ಬೇರೆ ಬೇರೆ ಫಲಕಗಳು ಇರ್ತವೆ ಅಲ್ಲಿ ಕಲರ್ದು. ಅಲ್ಲಿ ಈ ನಟ್ ಹೋಗ್ಕೊಂಡ್ರೆ ಇಂತಿಷ್ಟು ಪಾಯಿಂಟ್, ನೆಕ್ಸ್ಟ್ 2ನೇ ವೃತ್ತಕ್ಕೆ ಹೋಗ್ಕೊಂಡ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಪಾಯಿಂಟ್, ಈ ರೀತಿ ಇರ್ತದೆ. ಆ ರೀತಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಯಾವ ರೀತಿ ಇದೆ ನೋಡಿ, ಇದು ಈಚ ಕಡೆ ಡಯಾಗ್ರಾಮ್ ತೆಗಿತೀನಿ ನೋಡಿ ನಾನು. ಮೊದಲನೇ ಬಂಗಾರದ ಫಲಕ ಅಂದ್ರೆ ಗೋಲ್ಡ್ ಅಂತ ಬರೀತು ನಾವು, ಗೋಲ್ಡ್. ಓಕೆನಾ. ನೆಕ್ಸ್ಟ್ ಕೆಂಪು ಇದೆ, ಕೆಂಪು ಆದ್ಮೇಲೆ ಯಾವ್ದಿದೆ ನೀಲಿ, ಕಪ್ಪು, ಬಿಳಿ. ಇದು ನೀಲಿ ಅಂತ ತಿಳ್ಕೊಳ್ಳೋಣ. ಬಂಗಾರ, ಕೆಂಪು, ಬಂಗಾರವನ್ನು ನಾವು ಗೋಲ್ಡ್ ಅಂತ ಬರೆಯೋಣ, ಜಿ ಅಂತ ಬರೀತೀವಿ ನೋಡಿ. ಕೆಂಪನ್ನ ರೆಡ್, RED ರೆಡ್ ಅಂತ ಬರೆಯೋಣ. ನೆಕ್ಸ್ಟ್ ಬರೋದು ನೀಲಿ, ನೀಲಿಗೆ ಏನಂತೀವಿ ನಾವು ಬ್ಲೂ ಅಂತ ಬರೆಯೋಣ. ನೆಕ್ಸ್ಟ್ ನೀಲಿ ಆಗಣೆ ಯಾವ್ದು ನೋಡ್ರಿ ಕಪ್ಪು ಮತ್ತೆ ಬಿಳಿ ಎರಡದನ್ನು. ಇದು ಕಪ್ಪು ಬ್ಲ್ಯಾಕ್, ಮತ್ತೆ ಇನ್ನೊಂದು ಯಾವ್ದದು ಬಿಳಿ ಅಂದ್ರೆ ವೈಟ್ ಕಲರ್ ಇದೆ. ಸೊ ಇದು ವೈಟ್ ನೋಡಿ. ಚಿತ್ರದಲ್ಲಿ ತೋರಿಸಿರುವಂತೆ ಏನಿದೆ, ಒಂದು ಬಂಗಾರ ಅಂದ್ರೆ ಗೋಲ್ಡ್, ಕೆಂಪು ರೆಡ್, ಬ್ಲೂ ನೀಲಿ ಕಲರ್, ಮತ್ತೆ ಬ್ಲ್ಯಾಕ್ ಕಪ್ಪು ಕಲರ್, ವೈಟ್ ಅಂದ್ರೆ ಬಿಳಿ ಬಣ್ಣದ ವಲಯಗಳಿವೆ. ಬಂಗಾರ ವಲಯದ ವ್ಯಾಸ ಕೊಟ್ಟಿದ್ದಾರೆ ಅವರು. ಈ ಗೋಲ್ಡ್ ನಡುವಿಂದಿರ ಇದ್ರದ್ದು ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ, ಬಂಗಾರ ವಲಯದ ವ್ಯಾಸ 21 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಬಂಗಾರ ವಲಯದ ತ್ರಿಜ್ಯ ಎಷ್ಟಾಯ್ತು? ಬಂಗಾರ ವಲಯದ ತ್ರಿಜ್ಯ ಅದರದ ಅರ್ಧ ಇರ್ತದೆ. ವ್ಯಾಸದ ಅರ್ಧ ಯಾವತ್ತು ತ್ರಿಜ್ಯ ಇರುತ್ತದೆ. ನೆನಪಿದೆ ನಿಮಗೆ, 9ನೇ ತರಗತಿಯಲ್ಲಿ ಕಲಿತಿದ್ದೀರಿ ನೀವು. ಹಾಗಾದ್ರೆ ನೋಡಿ ಎಷ್ಟಾಗ್ತದೆ ಅಲ್ಲಿ. ಸೊ ನಾವೇನ್ ಮಾಡೋಣ, ಒಂದು ಕೋಷ್ಟಕವನ್ನ ತಯಾರು ಮಾಡೋಣ. 5 ವೃತ್ತಗಳ ಆಧಾರದ ಮೇಲೆ ನೋಡಿ ಎಷ್ಟು ವೃತ್ತಗಳಿದಾವೆ ಇವು. 1 2 3 4 5. ಈ 5 ವೃತ್ತಗಳನ್ನ ಏನ್ ಕಂಡುಬೇಕಾಗಿತ್ತು ನಾವು? ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾಗಿದೆ ಸಪರೇಟ್ ಆಗಿ. ಸೊ ಮೊದಲ ಏನ್ ಮಾಡೋಣ, ಒಂದು ಕೋಷ್ಟಕವನ್ನ ಹಾಕೋಣ. ನೋಡಿ ಯಾವ ರೀತಿ ಕೋಷ್ಟಕವನ್ನ ಹಾಕೊಳ್ಳೋದು ಅನ್ನೋದು. ಮೊದಲನೇ ವೃತ್ತ, 2ನೇ ವೃತ್ತ, 3ನೇ ವೃತ್ತ, 4ನೇ ವೃತ್ತ, ಜೊತೆಗೆ ಇದು 5ನೇ ವೃತ್ತದ್ದು. ಸರಿನಾ. 1ನೇ ವೃತ್ತ ಯಾವ್ದಿದೆ ಅಲ್ಲಿ ನೋಡಿ, 1ನೇ ವೃತ್ತ ಬಂಗಾರ ಕಲರ್ದಿದೆ. 2ನೇ ವೃತ್ತ ಅದೇ ರೀತಿ, 3ನೇ ವೃತ್ತ, 4ನೇ ವೃತ್ತ, ಇದು 5ನೇ ವೃತ್ತ. ಹೌದಾ. ಈಗ ಏನ್ ಮಾಡೋಣ ನಾವು, ಮೊದಲನೇ ವೃತ್ತ ತ್ರಿಜ್ಯ ಏನಾಗಿರ್ಲಿ R1 ಆಗಿರಲಿ, ಇದು R2 ಆಗಿರಲಿ, R3, R4, R5 ಆಗಿರಲಿ. ಸರಿನಾ. ಈಗ ಮೊದಲನೇ ವೃತ್ತ ತ್ರಿಜ್ಯ R1 ಇದೆ. ಅವ್ರು ಎಷ್ಟು ಹೇಳಿದ್ದಾರೆ? ಬಂಗಾರ ವಲಯದ ವ್ಯಾಸ 21 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ವ್ಯಾಸ 21 ಸೆಂಟಿಮೀಟರ್ ಆದ್ರೆ ತ್ರಿಜ್ಯ ಎಷ್ಟಾಯ್ತು? ಅದರ ಅರ್ಧ. 21 ಅರ್ಧ ಎಷ್ಟು? 10.5 ಆಗ್ತದೆ. ಎಷ್ಟಾಗ್ತದೆ? 10.5 ಸೆಂಟಿಮೀಟರ್ ಆಯ್ತು R1. 10.5 ಸೆಂಟಿಮೀಟರ್. ಹೌದಾ. ಅವ್ರು ಹೇಳಿದ್ರು ನೋಡಿ ಮತ್ತೆ ಪ್ರಶ್ನೆಯಲ್ಲಿ 10.5 ಸೆಂಟಿಮೀಟರ್ ತ್ರಿಜ್ಯ ಇದೆ. ನಂತರದ ಪ್ರತಿ ವೃತ್ತಕ್ಕೆ ಅಗಲ ಎಷ್ಟು ಹೆಚ್ಚಾಗಿದೆ? 10.5 ಹೆಚ್ಚಾಕೋತ್ ಹೋಗಿದೆ ಅಂತ ಹೇಳಿದ್ರು ಅವರು.
ಇದು 10.5, ಇದಕ್ಕಿಂತ 10.5 ಹೆಚ್ಚಂದ್ರೆ ಎಷ್ಟು? 10.5 ಮತ್ತೆ 10.5 ಕೂಡಿಸ್ರಿ 21 ಆಗ್ತದ. ಹಾಗಾದ್ರೆ ಎರಡನೇ ವೃತ್ತದ ತ್ರಿಜ್ಯ R2 ಎಷ್ಟಾಯ್ತು? 21 ಸೆಂಟಿಮೀಟರ್. ಹೌದಾ? R3 ಎಷ್ಟಾಯ್ತು? ಇದ್ರಾಗ ಮತ್ತೆ 10.5 ಕೂಡಿಸ್ರಿ 21 10.5 ಕೂಡಿಸ್ರಿ ಎಷ್ಟು? 31.5. R3 31.5 ಆಗ್ತದೆ. ಹೌದಾ? R3 31.5 ಆಯ್ತಾ? ಇದ್ರಾಗ ಮತ್ತೆ 10.5 ಕೂಡಿಸ್ರಿ R4 ಬರ್ತದೆ 42 ಆಗ್ತದೆ. R4 ಎಷ್ಟಾಯ್ತು? 42. R5 ಎಷ್ಟಾಯ್ತು ನೋಡಿ? 42ದಾಗ ಮತ್ತೆ 10.5 ಕೂಡಿಸ್ರೆ 52.5 ಸೆಂಟಿಮೀಟರ್ ಆಗ್ತದೆ. ಇವೆಲ್ಲ ಸೆಂಟಿಮೀಟರ್ ನಲ್ಲಿ ಇದಾವೆ. ಸೊ ಇವೆಲ್ಲ ತ್ರಿಜ್ಯಗಳು ಬಂದು ನಮಗೆ ಏನ್ ಬಂದು? ತ್ರಿಜ್ಯಗಳು. ಇನ್ ನಾವೇನ್ ಮಾಡ್ಬೇಕಂದ್ರೆ ಈ ಪ್ರತಿ ವೃತ್ತಗಳ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಈ ಪ್ರತಿ ವೃತ್ತಗಳ ವಿಸ್ತೀರ್ಣ ಕಂಡುಹಿಡಿದ್ರೆ ಇಲ್ಲಿ ಬರ್ತದೇನ್ರಿ? ಯಾವ ರೀತಿ ಬರ್ತದೆ? ಇದು ಬಂಗಾರ ವಲಯ, ಈ ರೆಡ್ ಕಲರ್ ಯಾವ್ದು? ಈ ಕೆಂಪು ವಲಯ, ಮತ್ತೆ ನೀಲಿ ವಲಯ, ಕಪ್ಪು ವಲಯ ಮತ್ತು ಬಿಳಿ ವಲಯಗಳ ವಿಸ್ತೀರ್ಣಗಳು ಬರುತ್ತವೆ. ಅವುಗಳನ್ನ ನಾವೇನ್ ಮಾಡ್ಬೇಕು? ವಲಯಗಳ ವಿಸ್ತೀರ್ಣ ಅರ್ಥ ಆಗ್ತಾ ಇದೆಯಲ್ಲ, ಅವುಗಳನ್ನ ಕಂಡುಹಿಡ್ಕೋಬೇಕಾಗಿದೆ ನೋಡಿ. ಮೊದಲನೇದು ವಿಸ್ತೀರ್ಣ ಏನಾಗ್ತದೆ? ವಿಸ್ತೀರ್ಣ ಎ ಅಂತ ಬರಿತೀವಿ ನಾವು, ಏರಿಯಾ ಅಂತ ಇಂಗ್ಲಿಷ್ ಒಳಗೆ ಅಂತೀವಿ. ಪೈ R1² ಅಂತ ಬರೆಯೋಣ. ಎರಡನೇದು A2 ಏನಾಗ್ತದೆ ಸೂತ್ರ? ಇಲ್ಲಿ R1 ಆದ್ರೆ ಇದು R2, ಪೈ R2². A3 ಏನಾಗ್ತದೆ? ಪೈ R3². A4 ಏನಾಗ್ತದೆ? ಪೈ R4². A5 ಏನಾಗ್ತದೆ? ಪೈ R5². ಹೌದಾ? ಸೊ ಎಲ್ಲ ಬೆಲೆಗಳನ್ನ ತುಂಬಿ ಸೊ ನಿಮಗೆ ಎಷ್ಟು ಆನ್ಸರ್ ಬರ್ತಾವ ಅನ್ನೋದು ನೋಡ್ಬೇಕಾಗಿದೆ ನಾವೀಗ. ಹೌದಾ? ಸೊ ಮೊದಲನೇ ವೃತ್ತದ ವಿಸ್ತೀರ್ಣ ಎಷ್ಟು ಬರ್ತದೆ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 346.5 ಬರ್ತದೆ. ಎಷ್ಟಂದ್ರೆ 346.5 ವಿಸ್ತೀರ್ಣವನ್ನ ಸೆಂಟಿಮೀಟರ್ ಸ್ಕ್ವೇರ್ ನಲ್ಲಿ ಬರಿತೀವಿ. ನಿಮಗೆ ಈಗಾಗಲೇ ಗೊತ್ತಿದೆ. ಹೌದಲ್ಲೋ? ಓಕೆ. ಹಾಗಾದ್ರೆ ಎರಡನೇ ವೃತ್ತದ ಎಷ್ಟು ಬರ್ತದೆ? ಇಲ್ಲಿ R2 ಬೆಲೆನೇ ತುಂಬೋದಷ್ಟೇ. ಈಗ ನೋಡಿ R1 ಜಾಗದಾಗ 10.5 ವರ್ಗ ತುಂಬ್ರಿ, ಪೈ ಜಾಗದಾಗ 22/7 ತುಂಬ್ರಿ. ಪೈದ ಬೆಲೆ ಎಷ್ಟು? 22/7 ತುಂಬಿದ್ರೆ ತಕ್ಷಣ ಗುಣಾಕಾರ ಮಾಡಿದ್ರೆ ಇಷ್ಟು ಬರ್ತದೆ 346.5. ಅದೇ ರೀತಿ R2 ಜಾಗದಾಗ 21 ತುಂಬ್ರಿ. ಇಲ್ಲಿ ಪೈ ಜಾಗದಾಗ 22/7, 22/7 ಇಂಟು 21 ವರ್ಗ ಗುಣಾಕಾರ ಮಾಡಿದಾಗ ನಿಮಗೆ ಬರೋದು 1386 ಬರ್ತದೆ. ಎಷ್ಟು? 1386 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ? ನೆಕ್ಸ್ಟ್ ನೋಡಿ ಯಾವ್ದು ಬರ್ತದೆ? 3118.5, 3118.5 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ R3 ಜಾಗದಾಗ 31.5 ತುಂಬೋದು ಅಷ್ಟೇ. R4 ಜಾಗದಾಗ 42 ತುಂಬಿ. ಅವತ್ತು ತುಂಬಿದಾಗ ಎಷ್ಟು ಬರ್ತಂದ್ರೆ 5544 ಬರ್ತದೆ. 5544 ಸೆಂಟಿಮೀಟರ್ ಸ್ಕ್ವೇರ್. ಕೊನೆಯದಾಗಿ ಬರೋದು 8662.5, 8662.5. R5 ಜಾಗದಾಗ 52.5 ತುಂಬ್ರಿ, 52.5 ವರ್ಗ. ಪೈ ಅಂದ್ರೆ ಎಷ್ಟು? 22/7. ಈ ಎಲ್ಲಾ ಬೆಲೆಗಳನ್ನ ತುಂಬಿದಾಗ ಇಷ್ಟು ಬಂತಿದ್ದು. ಹಾಗಾದ್ರೆ ಸರ್ ಇವು ಏನ್ ಬಂದು ನಮ್ಗೆ? ಇವು ವೃತ್ತಗಳ ವಿಸ್ತೀರ್ಣಗಳು ಬಂದು. ಅಂದ್ರೆ ಬರೀ ಇದು ವೃತ್ತ, ಈ ವೃತ್ತದ ವಿಸ್ತೀರ್ಣಗಳು ಬಂದು. ಆದ್ರೆ ನಮಗೇನ್ ಕೇಳಿದ್ರಲ್ಲಿ ಪ್ರಶ್ನೆಯಲ್ಲಿ ಬಂಗಾರ ವಲಯ ಅಂದ್ರೆ ಇದ್ರದ್ದು ವಿಸ್ತೀರ್ಣ ಕೇಳಿದಾರೆ ನಮಗೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಬಂಗಾರದ ವಲಯದ ವಿಸ್ತೀರ್ಣ ಎಷ್ಟು ಬರ್ತದೆ ನೋಡಿ? ಬಂಗಾರದ ವಲಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ? ಮೊದಲನೇ ವೃತ್ತದ ವಿಸ್ತೀರ್ಣ ಅಷ್ಟೇ ಇದೆ. ಯಾಕಂದ್ರೆ ನೋಡಿ ಇದೆಲ್ಲವೂ ಕೂಡ ಇಲ್ಲಿ ಕಲರ್ ಮಾಡ್ತೀನಿ ನೋಡಿ. ನಾನು ನಿಮಗೆ ಇಲ್ಲಿ ಕಲರ್ ಮಾಡಿದ್ದೀನಲ್ಲ, ಇವೇನಿದು? ಇದು ಬಂಗಾರದ ವಲಯ. ಬಂಗಾರದ ವಲಯದ ವಿಸ್ತೀರ್ಣ ಅಂದ್ರೂ ಒಂದೇ, ಮೊದಲನೇ ವೃತ್ತದ ವಿಸ್ತೀರ್ಣ ಅಂದ್ರೂ ಒಂದೇ. ಹೌದಾ? ಹಾಗಾದ್ರೆ ಮೊದಲನೇ ವೃತ್ತದ ವಿಸ್ತೀರ್ಣ ಎಷ್ಟಿದೆ ನೋಡಿ? ಇಲ್ಲಿ 346.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ. ಹೌದಾ? ಇದು ಬಂಗಾರದ ವಲಯದ ವಿಸ್ತೀರ್ಣ ಸಿಕ್ತು ನಮಗೆ. ಇನ್ನು ನಮ್ಗೆ ಏನ್ ಬೇಕು? ಎರಡನೇದು ಯಾವ್ದು? ಕೆಂಪು ವಲಯದ ವಿಸ್ತೀರ್ಣ, ಕೆಂಪು ಭಾಗದ ವಿಸ್ತೀರ್ಣ ಅನ್ಬೋದು ಬೇಕಾದ್ರೆ ನೀವು. ಕೆಂಪು ವಲಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಈಗ ನೋಡಿ ನಮಗೆ ಈ ಏರಿಯಾ ಬೇಕಾಗಿದೆ ನೋಡಿ. ಈ ಏರಿಯಾ ಬೇಕಾದ್ರೆ ನಾವೇನ್ ಮಾಡ್ಬೇಕು? ಎರಡನೇ ವೃತ್ತದ ವಿಸ್ತೀರ್ಣ ಅದ್ರೊಳಗೆ ಏನ್ ಮಾಡ್ಬೇಕು? ಮೊದಲನೇ ವೃತ್ತದ ವಿಸ್ತೀರ್ಣವನ್ನ ಕಳಿಬೇಕು. ಯಾಕಂದ್ರೆ ನಮಗೆ ಈ ನಡುವಿನ ಏರಿಯಾ ಬೇಕಾಗಿದೆ. ನೀವೀಗ ಎರಡನೇ ವೃತ್ತದ ವಿಸ್ತೀರ್ಣ ಕಂಡುಹಿಡಿದ್ರೆ ಅಂದ್ರೆ ಇದೆಲ್ಲ ಕೂಡಿಸಿ ಬರ್ತದೆ ನಮಗೆ. ಇದೆಲ್ಲ ಬ್ಯಾಡ್ ನಮಗೆ. ಇದನ್ನ ತೆಗಿಬೇಕಲ್ಲ ಬಂಗಾರದ ವಲಯದ್ದು. ಅಂದ್ರೆ ಏನಾಗ್ತದೆ? ಎರಡನೇ ವೃತ್ತದ ವಿಸ್ತೀರ್ಣ ಮೈನಸ್ ಮೊದಲನೇ ವೃತ್ತದ ವಿಸ್ತೀರ್ಣ. ಹೌದಾ? ಹಾಗಾದ್ರೆ ನೋಡಿ ಎರಡನೇ ವೃತ್ತದ ವಿಸ್ತೀರ್ಣ ಎಷ್ಟಿದೆ? 1386 ಮೈನಸ್ ಮೊದಲನೇ ವೃತ್ತದ ವಿಸ್ತೀರ್ಣ ಎಷ್ಟಿದೆ? 346.5. ಇದನ್ನ ಮೈನಸ್ ಮಾಡಿದಾಗ ನಿಮಗೆ ಆನ್ಸರ್
ಎಷ್ಟು ಬರ್ತದೆ ಅಂದ್ರೆ 1039.5 ಬರ್ತದೆ. 1039.5 ವಿಸ್ತೀರ್ಣ ಇರೋದ್ರಿಂದ ಏನಂತ ಹೇಳಿದೆ ನಿಮಗೆ ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಇದು ಯಾವ್ದು ಬಂತು? ಕೆಂಪು ವಲಯದ ವಿಸ್ತೀರ್ಣ ಮತ್ತೆ ಬಂಗಾರದ ವಲಯದ ವಿಸ್ತೀರ್ಣಗಳು ಸಿಕ್ಕು ನಿಮಗೆ. ಇನ್ನು ಯಾವ್ದು ನೋಡಲಿ, ಬ್ಲೂ ಅಂದ್ರೆ ನೀಲಿ ವಲಯದ ವಿಸ್ತೀರ್ಣ, ಕಪ್ಪು ವಲಯದ ವಿಸ್ತೀರ್ಣ ಮತ್ತು ಬಿಳಿ ವಲಯದ ವಿಸ್ತೀರ್ಣಗಳನ್ನ ಕಂಡುಹಿಡಿಬೇಕು. ಅರ್ಥ ಆಗ್ತಾ ಇದೆಯಾ ತಾನೆ? ಸೊ ಈಗ ನೋಡಿ, ಇದು ಒಂದನೇದು ಬಂಗಾರ ವಲಯದ್ದಾಯ್ತು, ಕೆಂಪು ವಲಯದ್ದಾಯ್ತು. ಎರಡನೇದೇನ್ ಬೇಕು? ಮೂರನೇದು ನೋಡಿ, ಬ್ಲೂ ಅಂದ್ರೆ ಏನು? ನೀಲಿ ವಲಯದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ನೀಲಿ ವಲಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು, ನೋಡಿ ಈಗ ಡಯಾಗ್ರಾಮ್ ಅನ್ನ ನೋಡಿ ನಿಮಗೆ ಗೊತ್ತಾಗ್ತದೆ. ನೀಲಿ ವಲಯ ಅಂದ್ರೆ ಇದು ಇಷ್ಟೇ ಏರಿಯಾ, ನೋಡಿ ಇದು ಇಷ್ಟೇ ಏರಿಯಾ ಬರ್ತದೆ ನೀಲಿ ವಲಯದ ವಿಸ್ತೀರ್ಣ. ಇದು ನಿಮಗೆ ಬೇಕಾದ್ರೆ ನೀವೇನ್ ಮಾಡ್ಬೇಕು? ಇದು 1, 2, 3 ಈ ಮೂರನೇ ವೃತ್ತದ ವಿಸ್ತೀರ್ಣದೊಳಗ ಈ ಎರಡನೇ ವೃತ್ತದ ವಿಸ್ತೀರ್ಣವನ್ನ ತೆಗಿಬೇಕು. ಹೌದಾ? ಈ ಮೂರನೇ ವೃತ್ತದ ವಿಸ್ತೀರ್ಣದೊಳಗೆ ಎರಡನೇ ವೃತ್ತದ ವಿಸ್ತೀರ್ಣ ತೆಗೆದ್ರೆ ಅಂದ್ರೆ ಈ ಏರಿಯಾ ಉಳಿತದೆ ನಮಗೆ, ಈ ಏರಿಯಾ ಬೇಕು. ಹೌದಾ? ಆದ್ದರಿಂದ ನೀಲಿ ವಲಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗ್ತದೆ? ಮೂರನೇ ವೃತ್ತ, ಮೂರನೇ ವೃತ್ತ ಮೈನಸ್ ಎರಡನೇ ವೃತ್ತ, ಮೂರನೇ ವೃತ್ತದ ವಿಸ್ತೀರ್ಣ ಮೈನಸ್ ಎರಡನೇ ವೃತ್ತದ ವಿಸ್ತೀರ್ಣ. ಶಾರ್ಟ್ ಆಗಿ ಬರ್ತದೆ, ನೀವು ಫುಲ್ ಆಗಿ ಬರ್ಕೊಳ್ಳಿ. ಸೊ ಮೂರನೇ ವೃತ್ತದ ವಿಸ್ತೀರ್ಣ ಈಗಾಗಲೇ ಕಂಡುಹಿಡಿದ ನಾವು ಎಷ್ಟಿದೆ ನೋಡಿ, 3118.5 ಮೈನಸ್ 1386. ನೋಡಿ ಎಷ್ಟಾಗ್ತದೆ? 3118.5 ಮೈನಸ್ 1386. ಇದ್ರ ಬೆಲೆ ಎಷ್ಟು ಬರ್ತದೆ ಅಂದ್ರೆ ನಿಮಗೆ ಆನ್ಸರ್ ಇದನ್ನು ಕಳೆದಾಗ 1732.5 ಬರ್ತದೆ. 1732.5 ಸೆಂಟಿಮೀಟರ್ ಸ್ಕ್ವೇರ್. ಇದು ಯೂನಿಟ್. ನೀಲಿ ವಲಯದ ವಿಸ್ತೀರ್ಣ ಬಂತು 1732.5 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಅದೇ ರೀತಿ ಇನ್ನೆರಡು ನೋಡಿ, ಈ ಕಪ್ಪು ವರ್ಣದ ಮತ್ತೆ ಬಿಳಿ ವರ್ಣದನ್ನು ನೋಡಬೇಕು ನಾವು. ಈಗ ಕಪ್ಪು ವಲಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ ನೋಡಿ, ಇಲ್ಲಿ ಮೂರನೇ ವೃತ್ತ ಮೈನಸ್ ಎರಡನೇ ವೃತ್ತ ಮಾಡಿದ್ವಿ. ಈಗ ಏನ್ ಮಾಡ್ಬೇಕು? 1, 2, 3, 4 ನಮಗೆ ಇದು ಬೇಕಾಗಿದೆ ನೋಡಿ, ಈ ಏರಿಯಾ ಬೇಕಾಗಿದೆ. ಹೌದಾ? ಅಂದ್ರೆ ಇದಷ್ಟೇ ಬೇಕಾದ್ರೆ ನಾಲ್ಕನೇ ವೃತ್ತದಾಗ ಇದು ಮೂರನೇ ವೃತ್ತ ಕಳೀರಿ, ಇದನ್ನ ತಗೊಂಡಿರಿ ಅಲ್ಲ ಅಂದ್ರೆ ಏನಾಗ್ತದೆ ನೋಡಿ, ನಾಲ್ಕನೇ ವೃತ್ತದ ವಿಸ್ತೀರ್ಣ ಮೈನಸ್ ಮೂರನೇ ವೃತ್ತದ ವಿಸ್ತೀರ್ಣ ಮಾಡಿ ನೋಡಿ ಎಷ್ಟಾಗ್ತದೆ. ನಾಲ್ಕನೇ ವೃತ್ತದ ವಿಸ್ತೀರ್ಣ ಎಷ್ಟು ಬಂದಿದೆ? 1, 2, 3, 4 ಇಲ್ಲಿದೆ ನೋಡಿ, 5544 ಮೈನಸ್ ಮೂರನೇ ವೃತ್ತದಲ್ಲಿದೆ 3118.5. ಇದನ್ನ ಮೈನಸ್ ಮಾಡಿದಾಗ ನಿಮಗೆ ದೊರೆತಕ್ಕಂತ ಬೆಲೆ 2425.5 ಆಗ್ತದೆ. 2425.5 ಸೆಂಟಿಮೀಟರ್ ಸ್ಕ್ವೇರ್. ಯಾವ್ದ್ರದ್ದು ಬಂತಿದು? ಕಪ್ಪು ವಲಯದ ವಿಸ್ತೀರ್ಣ ಸಿಕ್ತು ನಿಮಗೆ. ಇನ್ನು ಒಂದು ಉಳಿತು, ಯಾವ್ದದು? ಈ ಬಿಳಿ ವರ್ಣದ ಅಥವಾ ಬಿಳಿ ವಲಯದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು. ಅದನ್ನ ಕೂಡ ನಾವು ಇಲ್ಲಿ ಕಂಡುಹಿಡಿತೇವೆ ನೋಡಿ. ಸೊ ಯಾವ ರೀತಿ ಕಂಡುಹಿಡಬೇಕು ಅನ್ನೋದು, ಕಪ್ಪು ವಲಯದ ವಿಸ್ತೀರ್ಣ ಎಷ್ಟಾಗ್ತದೆ? ಹಾಗಾದ್ರೆ ಕಪ್ಪು ವಲಯದ ವಿಸ್ತೀರ್ಣ, ಕಪ್ಪು ಆಯ್ತಲ್ವಾ? ಈ ಯಾವ್ದು ಕೊನೆಯದು? ಯಾವ್ದು? ಬಿಳಿ ವಲಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಲಾಸ್ಟ್ ಬೇಕಾಗಿದೆ ನಮಗೆ. ಈ ವೃತ್ತ 5ನೇ ವೃತ್ತದ ಬೇಕಾದ್ರೆ 1, 2, 3, 4 ಇವ್ 4 ವೃತ್ತವನ್ನ ತೆಗಿಬೇಕು ನಾವು. ಹಾಗಾದ್ರೆ ನಾನು ಬಿಡ್ತೀನಿ 5ನೇ ವೃತ್ತದ ವಿಸ್ತೀರ್ಣ ಮೈನಸ್ 4ನೇ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 5ನೇ ವೃತ್ತದ ವಿಸ್ತೀರ್ಣ ಎಷ್ಟಿದೆ ನೋಡಿ, 8662.5 ಮೈನಸ್ 4ನೇ ವೃತ್ತದ ವಿಸ್ತೀರ್ಣ ಎಷ್ಟಿದೆ? 5544. ಇದನ್ನ ಮೈನಸ್ ಮಾಡಿದಾಗ ನಿಮಗೆ ಸಿಗುವ ಬೆಲೆ 3118.5 ಸೆಂಟಿಮೀಟರ್ ಸ್ಕ್ವೇರ್. ಇದು ಬಿಳಿ ವಲಯದ ವಿಸ್ತೀರ್ಣ. ಈ ರೀತಿಯಾಗಿ ನಾವೇನ್ ಮಾಡಬಹುದು? ಎಲ್ಲಾ ವಲಯಗಳ ವಿಸ್ತೀರ್ಣಗಳನ್ನ ಕಂಡುಹಿಡಿಯಬಹುದು. ಮತ್ತೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಅವ್ರು ಏನ್ ಮಾಡಿದ್ರು ಅಂದ್ರೆ ನಿಮಗೆ ಈ ಗೋಲ್ಡ್ ಕಲರ್ ಏನಿದೆಲ್ಲ ಆ ವೃತ್ತದ ವ್ಯಾಸವನ್ನ ಕೊಟ್ಟಿದ್ರು. ಎಷ್ಟದು? 21 ಸೆಂಟಿಮೀಟರ್. ಜೊತೆಗೆ ಮುಂದೆ ಹೋದಂಗೆ ಏನ್ ಹೇಳಿದ್ರು ಅವರು? 10.5 ಸೆಂಟಿಮೀಟರ್ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳಿದ್ರು. ಇದರ ಅರ್ಥ ಏನು? ಬಂಗಾರದ ವಲಯ ಅಥವಾ ಮೊದಲನೇ ವೃತ್ತದ ತ್ರಿಜ್ಯ ಎಷ್ಟು ಕೊಟ್ಟಿರೋರ? 10.5 ಸೆಂಟಿಮೀಟರ್. 21 ಕೊಟ್ಟಿರಲ್ವಾ? ಡಿವೈಡೆಡ್ ಬೈ 2 ಮಾಡ್ಬೇಕು ನಾವು. ಯಾಕೆ ಡಿವೈಡೆಡ್ ಬೈ 2 ಮಾಡ್ಬೇಕು? ವ್ಯಾಸದ ಅರ್ಧರಷ್ಟು ತ್ರಿಜ್ಯವಿರುತ್ತದೆ. ಆದ್ದರಿಂದ ಇದು 10.5 ಬಂತು. ಇದ್ರಾಗ ಮತ್ತೆ 10.5 ಕೂಡಿಸ್ಬೇಕು. ಯಾಕ್ರಿ? ಯಾಕಂದ್ರೆ ಪ್ರತಿ ಮುಂದೆ ಹೋದಂಗೆ ಈ ಗೋಲ್ಡ್ ದಿಂದ ಏನು ಬಂಗಾರ ಕಲರಿಂದ ಮುಂದೆ ಹೋದಂಗೆ ಏನಾಗ್ತದೆ? 10.5 ಹೆಚ್ಚಾಕೋತಾ ಹೋಗಿದೆ ಅಂತ ಹೇಳಿದಾರೆ ಪ್ರಶ್ನೆಯಲ್ಲಿ. ಆದ್ರಿಂದ 10.5 ಮತ್ತೆ 10.5 ಕೂಡಿಸ್ರಿ 21 ಆಯ್ತು. ಇದ್ರಾಗ 10.5 ಕೂಡಿಸ್ರಿ 31.5 ಆಯ್ತು. ಇದ್ರಾಗ 10.5 ಕೂಡಿಸ್ರಿ 42 ಆಯ್ತು. ಇದ್ರಾಗ 10.5 ಕೂಡಿಸ್ರಿ 52.5 ಆಯ್ತು.
ಆದ್ರಿಂದ ಎಲ್ಲಾ ವೃತ್ತಗಳ ತ್ರಿಜ್ಯಗಳು ಬಂದು ಬಂದ ತಕ್ಷಣ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ನಿಮ್ಗೆ ಗೊತ್ತಿದೆ, ಪೈ ಆರ್ ಸ್ಕ್ವೇರ್. ಈ R1 ಇರೋದ್ರಿಂದ ಪೈ R1 ಸ್ಕ್ವೇರ್, R2 ಇರೋದ್ರಿಂದ ಪೈ R2, ಈ ರೀತಿಯಾಗಿ R5 ಇರೋದ್ರಿಂದ ಪೈ R5 ಸ್ಕ್ವೇರ್ ಬಂತು. ಹೌದಾ? ಈಗ ಏನ್ ಮಾಡ್ಬೇಕು, ಪೈನ ಬೆಲೆ 22/7 ತುಂಬಬೇಕು, R1 ನ ಬೆಲೆ 10.5 ತುಂಬಬೇಕು. 10.5 ವರ್ಗ 22/7 ಗುಣಾಕಾರ ಮಾಡಿದಾಗ ಇಷ್ಟು ಬೆಲೆ ಬರ್ತದೆ. ಇದನ್ನ ಗುಣಾಕಾರ ಮಾಡಿದಾಗ ಇಷ್ಟು, ಇದನ್ನ ಗುಣಾಕಾರ ಮಾಡಿದಾಗ ಇಷ್ಟು, ಇದನ್ನ ಗುಣಾಕಾರ ಮಾಡಿದಾಗ ಇಷ್ಟು. ಸೊ ಎಲ್ಲಾ ಏನ್ ಬಂದು ನಮಗೆ ವೃತ್ತಗಳ ವಿಸ್ತೀರ್ಣಗಳು ಬಂದು. ಆದ್ರೆ ಅವ್ರು ಏನ್ ಕೇಳಿದಾರೆ ಪ್ರಶ್ನೆಯಲ್ಲಿ, ಈ ವಲಯಗಳ ವಿಸ್ತೀರ್ಣವನ್ನ ಕಂಡುಹಿಡಿದರು. ಕಲರದವಲವು ಈ ಬಂಗಾರದ ವಲಯ, ಈ ಕೆಂಪು ವಲಯ, ನೀಲಿ, ಕಪ್ಪು, ಬಿಳಿ, ಈ ವಲಯಗಳ ವಿಸ್ತೀರ್ಣವನ್ನ ಕಂಡುಹಿಡಿದ್ದಾರೆ. ಹೆಂಗ್ ಕಂಡುಹಿಡಿಯೋದು? ಮೊದಲನೇ ವೃತ್ತ ಏನ್ ಇರ್ತದೆ, ಇದೆ ಈ ವೃತ್ತ ಅಂದ್ರೂ ಒಂದ, ಈ ಬಂಗಾರ ಕಲರ್ ಅಂದ್ರೂ ಒಂದ, ಎರಡೂ ಒಂದದವು. ಆದ್ದರಿಂದ ಇದು ಏನ್ ಇರ್ತದ, ಇದು ಆನ್ಸರ್ ಬಂದಲ್ಲ, ಇದೇ ಬಂಗಾರದ ವಲಯದ ವಿಸ್ತೀರ್ಣ ಆಗ್ತದೆ. ಈಗ ಎರಡನೇದು ಯಾವ್ದು ಬೇಕಾಗಿದೆ ನೋಡಿ, ರೆಡ್ ಅಂದ್ರೆ ಯಾವ್ದದು, ಕೆಂಪು ವಲಯದ ವಿಸ್ತೀರ್ಣ ಬೇಕಾಗಿದೆ. ಕೆಂಪು ವಲಯದ ವಿಸ್ತೀರ್ಣ ಏನಾಗ್ತದೆ ಅಂದ್ರೆ ಈ ಏರಿಯಾ ಬೇಕು ನಮಗೆ. ನಡುವಿಂದ ನೋಡ್ರಿ, ಇಲ್ಲಿ ಈ ಏರಿಯಾ ಬೇಕು. ಈ ಏರಿಯಾ ಬೇಕಂದ್ರೆ ದೊಡ್ಡದ್ರಾಗ ಇದನ್ನ ತೆಗೆದೊಗಿಬೇಕು. ನಾವು ತೆಗೆದೊಗಿಬೇಕಂದ್ರೆ ಮೈನಸ್ ಮಾಡ್ಬೇಕು. ಸೊ ಯಾವಾಗ ನಮಗೆ ಕೆಂಪು ವರ್ಣದ ವಲಯದ ವಿಸ್ತೀರ್ಣ ಬೇಕಾಗ್ತದೋ, ಎರಡನೇ ವೃತ್ತ ಮೈನಸ್ ಮೊದಲನೇ ವೃತ್ತ ಮಾಡಿದ್ವು. ಯಾವಾಗ ಬ್ಲೂ ಬೇಕಾಗಿದ್ದೋ, ಮೂರನೇ ಮೈನಸ್ ಎರಡನೇ ಮಾಡಿದ್ವು. ಬ್ಲಾಕ್ ಬೇಕಾಗಿದ್ರೆ ನಾಲ್ಕನೇ ಮೈನಸ್ ಮೂರನೇ ಮಾಡಿದ್ವು. ವೈಟ್ ಬೇಕಾಗಿದ್ರೆ ಐದನೇ ವೃತ್ತ ಮೈನಸ್ ನಾಲ್ಕನೇ ವೃತ್ತ ವಿಸ್ತೀರ್ಣವನ್ನ ಮಾಡಿದ್ವು. ಮೈನಸ್ ಮಾಡಿದಾಗ ಎಲ್ಲ ಬೆಲೆಗಳು ಬಂದು, ಎಲ್ಲವೂ ಕೂಡ ವಿಸ್ತೀರ್ಣ ಇರೋದ್ರಿಂದ ಅದರ ಮಾನ ಏನಾಗಿರ್ತದೆ, ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತದೆ. ಸೊ ಈ ರೀತಿ ಆಗಿರ್ತಕ್ಕಂಥದ್ದು ಇದು ಮುಖ್ಯ ಪ್ರಶ್ನೆ 3. ಅರ್ಥ ಆಗಿದೆ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಪುನಃ ವಿಡಿಯೋವನ್ನ ನೋಡಿ, ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 4 ನೋಡೋಣ. ಇದು ಮುಖ್ಯ ಪ್ರಶ್ನೆ 4. ಕಾರಿನ ಪ್ರತಿ ಚಕ್ರದ ವ್ಯಾಸ 80 ಸೆಂಟಿಮೀಟರ್ ಇದೆ. ಕಾರು ಪ್ರತಿ ಗಂಟೆಗೆ 66 ಕಿಲೋಮೀಟರ್ ಜವದಲ್ಲಿ ಚಲಿಸುವಾಗ ಪ್ರತಿ ಚಕ್ರ 10 ನಿಮಿಷಗಳಲ್ಲಿ ಎಷ್ಟು ಸಂಪೂರ್ಣ ಸುತ್ತುಗಳನ್ನ ಸುತ್ತುತ್ತದೆ ಅಂತ ಕೇಳಿದಾರೆ ಅವರು. ಏನ್ ಮಾಡಿದಾರೆ ನೋಡ್ರಿ, ಕಾರಿನ ಚಕ್ರದ ವ್ಯಾಸ ಕೊಟ್ಟಿದ್ದಾರೆ. ಎಷ್ಟಿದೆ ಅದು ವ್ಯಾಸ? 80 ಸೆಂಟಿಮೀಟರ್. ನೆಕ್ಸ್ಟ್, ಕಾರು ಪ್ರತಿ ಗಂಟೆಗೆ ಎಷ್ಟು ಸ್ಪೀಡ್ ಇದೆ ಅದ್ರದ್ದು? 66 ಕಿಲೋಮೀಟರ್ ಪರ್ ಅವರ್. 1 ಗಂಟೆಗೆ 66 ಕಿಲೋಮೀಟರ್ ಕಾರು ಓಡುತ್ತದೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ರೀತಿ ಚಲಿಸಬೇಕಾದ್ರೆ ಪ್ರತಿ ಚಕ್ರ 10 ನಿಮಿಷದಲ್ಲಿ ಎಷ್ಟು ಸುತ್ತನ್ನ ಸುತ್ತುತ್ತದೆ? ಒಂದು ಚಕ್ರ ಇರ್ತದೆ, ಕಾರ್ 4 ಚಕ್ರ ಇರ್ತವೆ. ಒಂದ್ ಚಕ್ರ 10 ನಿಮಿಷದಾಗ ಎಷ್ಟು ಸುತ್ತುಗಳನ್ನ ಸುತ್ತುತ್ತದೆ ಅಂತ ಅವರು ಕೇಳಿದ್ದಾರೆ. ನಿಮಗೆ ಎಷ್ಟು ಸುತ್ತುಗಳನ್ನ ಸುತ್ತುತ್ತದೆ ಅದು ಬೇಕಾದ್ರೆ ನಿಮ್ಗೆ ಏನ್ ಬೇಕು ಹೇಳಿ, ಚಲಿಸಿದ ದೂರ ಬೇಕು. 10 ನಿಮಿಷದಲ್ಲಿ ಎಷ್ಟು 66 ಕಿಲೋಮೀಟರ್ ಪರ್ ಗಂಟೆ ಓಡ್ತದೆ ಅದು ಕಾರು. ಹಾಗಾದ್ರೆ 10 ನಿಮಿಷದಲ್ಲಿ ಎಷ್ಟು ಚಲಿಸಿದ ದೂರ ಇದೆ ಅನ್ನೋದನ್ನ ಮೊದಲು ಕಂಡುಹಿಡಿಬೇಕು. 10 ನಿಮಿಷದಲ್ಲಿ ಚಲಿಸಿದ ದೂರವನ್ನ ಕಂಡುಹಿಡಿಬೇಕು. ಡಿವೈಡೆಡ್ ಬೈ ಏನ್ ಮಾಡ್ಬೇಕು, ಚಲಿಸಿದ ದೂರ ಡಿವೈಡೆಡ್ ಬೈ ಪರಿಧಿ. ಎಷ್ಟಿದೆ ಅದರದ್ದು ಲೆಂತ್, ವೃತ್ತ ಪರಿಧಿ ಎಷ್ಟಿದೆ, ಇಲ್ಲಿ ವ್ಯಾಸ ಕೊಡಿದರೆ ವ್ಯಾಸವನ್ನ ಬಳಕೆ ಮಾಡಿಕೊಂಡು ವೃತ್ತದ ಪರಿಧಿಯನ್ನ ಕಂಡುಹಿಡ್ಕೋಬೇಕು, ಅಲ್ಲೇ ಹಚ್ಬೇಕಷ್ಟೇ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಸೊ ನೀವು ಎಷ್ಟು ಸುತ್ತುಗಳನ್ನ ಸುತ್ತಿದೆ ಅಂತ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು, ಮೊದಲು ಚಲಿಸಿದ ದೂರ ಭಾಗಿಲೆ ಏನ್ ಮಾಡ್ಬೇಕು, ಆ ವೃತ್ತದ ಪರಿಧಿ ಎಷ್ಟಿದೆ ಸುತ್ತಳತೆ ಅನ್ನೋದನ್ನ ವ್ಯಾಸವನ್ನ ಬಳಕೆ ಮಾಡ್ಕೊಂಡು ಕಂಡುಹಿಡ್ಕೊಂಡು ಡಿವೈಡ್ ಮಾಡಿದ್ರೆ ಆಯ್ತು. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನೋಡಿ, ನಾವೇನ್ ಮಾಡೋಣ, ಮೊದಲಿಗೆ ವೃತ್ತದ ಪರಿಧಿಯನ್ನ ಕಂಡು ಹಿಡಿಯೋಣ. ನೋಡಿ, 80 ಸೆಂಟಿಮೀಟರ್ ವ್ಯಾಸ ಇದೆ. ವ್ಯಾಸ ಇಟ್ಕೊಂಡಿದ್ದಾರೆ. ಚಕ್ರದ ವ್ಯಾಸ 80 ಸೆಂಟಿಮೀಟರ್ ಇದೆ. ಅದರಿಂದ ತ್ರಿಜ್ಯ ಎಷ್ಟಾಗ್ತದೆ? ಅದರಿಂದ ತ್ರಿಜ್ಯ R ಇದ್ರದ್ದು 2 ಆಗ್ತದೆ ಭಾಗಿಲೆ. ಹೌದಾ? ಯಾಕಂದ್ರೆ ಎಷ್ಟು ವ್ಯಾಸ ಇರ್ತದೆ ಅದರ ಅರ್ಧ ಏನಾಗಿರ್ತದೆ, ತ್ರಿಜ್ಯ ಆಗಿರ್ತದೆ ಅವತ್ತು. ಹಾಗಾದ್ರೆ ತ್ರಿಜ್ಯ 40 ಸೆಂಟಿಮೀಟರ್. ನೋಡ್ರಿ, 2 1 2 4. ಈಗ ನೋಡಿ, ಈ ಚಕ್ರದ ಪರಿಧಿ, ವೃತ್ತದ ಪರಿಧಿ ಅಥವಾ ಚಕ್ರದ ಪರಿಧಿ 2πr ಅಂತ ನಮ್ ಸೂತ್ರ ಇದೆ. ಸೊ 2 ಇಂಟು ಪೈ ಗೊತ್ತ, ಹಂಗೆ ಹಿಡಿಬೇಕಾದ್ರೆ 22/7 ನೀವು ಹಾಕ್ಬಹುದು. ಸೊ ಪೈ ಅಂತಾನೆ ಇಡೋಣ ನಾವು. ಇಂಟು ಆರ್ ನ ಬೆಲೆ ಎಷ್ಟಿದೆ ನೋಡಿ, 40. ಹಾಗಾದ್ರೆ ಎಷ್ಟಿತ್ತು? 42 80 ಪೈ. ಈ ಚಕ್ರದ ಪರಿಧಿ ಎಷ್ಟು ಬಂತು? 80 ಪೈ. ಇದೆಲ್ಲ ಸೆಂಟಿಮೀಟರ್ ಇರೋದ್ರಿಂದ ನೀವು ಈ ಸೆಂಟಿಮೀಟರ್ ಅಂತಾನು ಬರೀಬಹುದು. ಈಗ ಚಕ್ರದ ಪರಿಧಿ ಸಿಕ್ತು. ನಮಗೆ ಮುಂದೇನ್ ಬೇಕು? ಆ ಕಾರು ಎಷ್ಟು ದೂರ ಚಲಿಸಿದೆ ಅನ್ನೋದು ಬೇಕು. ಚಲಿಸಿದ ದೂರವನ್ನ ನಾವು ಕಂಡು ಹಿಡಿಯಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಕಾರಿನ ವೇಗ 66 ಕಿಲೋಮೀಟರ್ ಪರ್ ಗಂಟೆ ಇದೆ. ನಮಗೆ ನಿಮಿಷದಲ್ಲಿ ಬೇಕಾಗಿದೆ. ಹಾಗಾದ್ರೆ ಮೊದಲು ಏನ್ ಮಾಡ್ಬೇಕು ನಾವು? ಕಾರಿನ ಚಲಿಸಿದ ದೂರವನ್ನ ಕಂಡುಹಿಡಿಯಬೇಕಾದ್ರೆ ಕಾರಿನ ಜವವನ್ನ ಪ್ರತಿ ನಿಮಿಷಕ್ಕೆ ನಾವು ಕಂಡು ಹಿಡಿಯಬೇಕು ಮತ್ತು ಕಿಲೋಮೀಟರ್ ಇದ್ದದನ್ನ ಮೊದಲು ಮೀಟರ್ದಾಗಿ ಪರಿವರ್ತನೆಯಾಗಿ ಮಾಡಬೇಕು. ಹೌದಾ? ಹಾಗಾದ್ರೆ ನೋಡಿ, ಕಾರು ಚಲಿಸುವ
ವೇಗ ಎಷ್ಟಿದೆ ನೋಡಿ, ಕಾರು ಚಲಿಸುವ ವೇಗ ಎಷ್ಟಿದೆ, 66 ಕಿಲೋಮೀಟರ್ ಪರ್ ಗಂಟೆ ಇದೆ. ಕಿಲೋಮೀಟರ್ ಅನ್ನ ನಾವು ಮೀಟರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, 1 ಕಿಲೋಮೀಟರ್ ಎಷ್ಟು ಇರ್ತದೆ, 1000 ಮೀಟರ್ ಇರ್ತದೆ. ಆದ್ರಿಂದ ಇಂಟು 1000 ಮಾಡಿ. ಹೌದಾ, ಪ್ರತಿ ಗಂಟೆಗೆ ಎಷ್ಟು ನಿಮಿಷಗಳು ಇರ್ತವೆ, 60 ನಿಮಿಷಗಳು. ಆದ್ದರಿಂದ ಡಿವೈಡೆಡ್ ಬೈ 60. ಸರ್ ಈಗ ಡಿವೈಡೆಡ್ ಬೈ 60 ಯಾಕೆ ಮಾಡ್ರಿ ಸರ್, ಇಂಟು ಮಾಡ್ಲಿಲ್ವಲ್ಲ. ಈಗ ನೋಡಿ, ಕಾರು ಪ್ರತಿ ಗಂಟೆಗೆ 60 ಕಿಲೋಮೀಟರ್ ಜವ ಅಂದ್ರೆ ಹೆಂಗಿರ್ತದೆ, ಅದು 66 ಕಿಲೋಮೀಟರ್ ಪರ್ ಅವರ್. ಈ ರೀತಿ ಬರ್ತೀವಿ ನಾವು. ಪರ್ ಅಂದ್ರೆ ಏನಿದು, ಡಿವೈಡ್ ಇದೆ ಅಂತ ಅರ್ಥ. ಅವರ್ ಅಂದ್ರೆ ಏನು, ಗಂಟೆ. ಅರ್ಥ ಆಗ್ತಾ ಇದೆಯಾ, ಡಿವೈಡ್ ಬೈ 60. ಸರ್ 60 ಯಾಕೆ ಬರ್ದ್ರಿ, 1 ಗಂಟೆಗೆ 60 ನಿಮಿಷಗಳಿರುತ್ತವೆ. ಆದ್ದರಿಂದ 1000 ಯಾಕೆ ಬರ್ದ್ರಿ ಸರ್, ಕಿಲೋಮೀಟರ್ ಇದ್ದದ್ದನ್ನ ಮೀಟರ್ ಆಗಿ ಮಾಡ್ಬೇಕಾದ್ರೆ 1000 ಗುಣಾಕಾರ ಮಾಡ್ಬೇಕು. ಗಂಟೆ ಇದ್ದದ್ದನ್ನ ನಿಮಿಷದಲ್ಲಿ ಮಾಡ್ಬೇಕಾದ್ರೆ 60 ಗುಣಾಕಾರ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ. ಹಾಗಾದ್ರೆ ನೋಡಿ ಎಷ್ಟು ಬರ್ತದೆ ಇದು, ಇದರ ಬೆಲೆ ನಿಮಗೆ ನೋಡಿ, ಇಲ್ಲಿ ಇದೊಂದು 0 0 ಹೋಗ್ತದೆ. 6 ಒಂದಲೆ 6, 11 11 ಒಂದಲೆ 11, 2 0 ಇದಾವೆ, 1 2 2 0 ಇಟ್ಬಿಡಿ. 1100 ಬಂತೀಗ. ಹೌದಾ, 1100 ಕಾರು ಚಲಿಸುವ ವೇಗ ಇದೆ. ಇದೇನು ಕಿಲೋಮೀಟರ್ ಪರ್ ಅವರ್ ದಲ್ಲಿ ಇತ್ತು. ಇದನ್ನ ಎದುರಾಗಿ ಬರ್ತದೆ ಈಗ ಮೀಟರ್ ಪರ್ ನಿಮಿಷದಲ್ಲಿ ಬರ್ತದೆ. ನಿಮಗೆ ಎದುರಾಗಿ ಬರ್ತದೆ, ಇದು ಮೀಟರ್ ನಿಮಿಷದಲ್ಲಿ ಬರ್ತದೆ. ಅದರಿಂದ ಮೀಟರ್ ಪರ್ ಮಿನಿಟ್ ಅಂತ ಬರಿತೀವಿ ನೋಡಿ. ನಿಮಿಷವನ್ನ ನಾವು ಇಂಗ್ಲಿಷ್ ನಾಗ ಏನ ಬರಿತೀವಿ, ಮಿನಿಟ್ ಅಂತ ಬರಿತೀವಿ ನಾವು. ಎಂ ಅಂದ್ರೆ ಮೀಟರ್, ಮೀಟರ್ ಪರ್ ಮಿನಿಟ್. ನಮಗೆ ಸೆಂಟಿಮೀಟರ್ ನಲ್ಲಿ ಬೇಕು. ಅರ್ಥ ಆಗ್ತಾ ಇದೆಯಾ. ನಮಗೆ ಸೆಂಟಿಮೀಟರ್ ನಲ್ಲಿ ಬೇಕಂದ್ರೆ ಇದನ್ನ ಮತ್ತೆ ಏನ್ ಮಾಡ್ಬೇಕೀಗ, 1100 ಮೀಟರ್ ಇದೆ. ಒಂದು ನೋಡ್ರಿ, 1 ಮೀಟರ್ ಅಂದ್ರೆ ಎಷ್ಟು ನಿಮಗೆ 100 ಸೆಂಟಿಮೀಟರ್ ಅಂತ ಬರ್ತದೆ. ಸೊ ಮೀಟರ್ ಅನ್ನ ಸೆಂಟಿಮೀಟರ್ ನಲ್ಲಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕೀಗ, ಸೊ ಅದರಿಂದ 1100 ಇಂಟು 100 ಮಾಡ್ಬೇಕು. ಯಾಕಂದ್ರೆ 1 ಮೀಟರ್ಗೆ 100 ಸೆಂಟಿಮೀಟರ್. ಅದರಿಂದ ಗುಣಾಕಾರ 100 ಎಷ್ಟಾಯ್ತು ನೋಡಿ. ಈಗ 1 2 3 4 4 0 ಇಡಿ 11 ಮುಂದೆ. 11 ಒಂದಲೇ 11, 1 2 3 4. ನೀವು ಬೇಕಾದ್ರೆ ಗುಣಾಕಾರ ಮಾಡಿ ನೋಡಿ, ಇಷ್ಟೇ ಬರ್ತದೆ. ಎಷ್ಟು ಬಂತು ಬಿಡಿ, 10 100 1000 ಲಕ್ಷ, 1,10,10,000 ಬಂತು. ಇದು ಮೀಟರ್ ಪರ್ ಮಿನಿಟ್ ದಲ್ಲಿ ಇತ್ತು. ಇದು ಎದುರಾಗಿರ್ತದೆ ಈಗ ಸೆಂಟಿಮೀಟರ್ ಪರ್ ಮಿನಿಟ್ ದಲ್ಲಿ ಇರ್ತದೆ. ಎದುರಾಗ ಬಂತಿದ ಸೆಂಟಿಮೀಟರ್ ಪರ್ ಮಿನಿಟ್ ಬಂತು. ಇನ್ನೊಂದು ವಿಷಯ ಇದೆ ಇಲ್ಲಿ, ಇದೇನ್ ಸಿಕ್ತು ನಿಮ್ಗ, ಕಾರು ಚಲಿಸುವ ವೇಗ ಸೆಂಟಿಮೀಟರ್ ಪರ್ ಮಿನಿಟ್ ದಲ್ಲಿ ಸಿಕ್ತು. ಎಷ್ಟದು, 1,10,000 ಸೆಂಟಿಮೀಟರ್ ಪರ್ ಮಿನಿಟ್ ದಲ್ಲಿ 1 ಮಿನಿಟ್ಗೆ 1,10,000 ಸೆಂಟಿಮೀಟರ್ ಓಡ್ತದೆ ಅದು ಕಾರು. ಹಾಗಾದ್ರೆ ಎಷ್ಟು ದೂರ ಹೋಗಿದೆ 10 ನಿಮಿಷಗಳಲ್ಲಿ. ನೋಡಿ ಇಲ್ಲಿ 10 ನಿಮಿಷದಲ್ಲಿ ಅಂತ ಹೇಳಿದಾರೆ ಅವರು. ಅಂದ್ರೆ ನಾವೇನ್ ಮಾಡ್ಬೇಕೀಗ, 10 ನಿಮಿಷದಲ್ಲಿ ಕಾರು ಚಲಿಸಿದ ದೂರವನ್ನ ಕಂಡುಹಿಡಿಬೇಕು. ಹೌದಾ, ಹಾಗಾದ್ರೆ ಅದು ಎಷ್ಟು ನೋಡಿ, 10 ನಿಮಿಷದಲ್ಲಿ ಕಾರು ಚಲಿಸಿದ ದೂರ, ಕಾರು ಚಲಿಸಿದ ದೂರ ಇಸ್ ಈಕ್ವಲ್ ಟು ನೋಡಿ, 1 ನಿಮಿಷಕ್ಕೆ 1,10,000 ಓಡಿದ್ರೆ 10 ನಿಮಿಷಕ್ಕೆ ಎಷ್ಟು, 1 ನಿಮಿಷಕ್ಕೆ ಇಷ್ಟ ಆದ್ರೆ 10 ನಿಮಿಷಕ್ಕೆ ಎಷ್ಟು ಗುಣಾಕಾರ ಮಾಡ್ತೀರಿ ನೀವು. ನೋಡಿ ಎಷ್ಟಿದೆ, 1,10,000 ಬರೀರಿ, 1,10,000 ಹೌದಾ, ಇಂಟು 10. ಹಾಗಾದ್ರೆ ಎಷ್ಟಾಗ್ತದೆ, ಮತ್ತೆ 11 ಒಂದೇ 11 ಬರೀರಿ, 1 2 3 4 5 0 ಇಡ್ರಿ, 1 2 3 4 5. ಇದೇನ್ ಸಿಕ್ತು ನಿಮಗ, ಕಾರು 10 ನಿಮಿಷದಲ್ಲಿ ಎಷ್ಟು ದೂರವನ್ನ ಚಲಿಸಿದೆ ಅನ್ನೋದು ಸಿಕ್ತು. ಸೆಂಟಿಮೀಟರ್ ಬಂದದೆ, ನೆನಪಿರ್ಲಿ. ಎದ್ರಾಗ ಬಂದದೆ ಸೆಂಟಿಮೀಟರ್ ನಲ್ಲಿ. ಹೌದಾ ಸರ್, ಸೆಂಟಿಮೀಟರ್ ನಲ್ಲಿ ಯಾಕೆ ಕಂಡಿದ್ರಿ ಸರ್ ನೀವು, ಯಾಕಂದ್ರೆ ಇಲ್ಲಿ ವೃತ್ತದ ತ್ರಿಜ್ಯವನ್ನ ನೋಡಿ ಎದರೊಳಗೆ ಕೊಟ್ಟಿದ್ದಾರೆ, ನಿಮಗೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲವನ್ನ ಕೂಡ ಸೆಂಟಿಮೀಟರ್ ನಲ್ಲೇ ಕಂಡು ಹಿಡಿತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಾ. ಸೊ ಇದು ಏನ್ ಸಿಕ್ ನಮಗ, 10 ನಿಮಿಷದಲ್ಲಿ ಎಷ್ಟು ಸೆಂಟಿಮೀಟರ್, ಎಷ್ಟು ನೋಡಿದ ಬಿಡಿ, 10 100 1000 1000 ಲಕ್ಷ 10 ಲಕ್ಷ 11 ಲಕ್ಷ ಸೆಂಟಿಮೀಟರ್ ಕಾರು ಓಡಿದೆ. ಅರ್ಥ ಆಗ್ತಾ ಇದೆಯಾ. ಈ ಮುಂದೆ ಏನ್ ಮಾಡ್ಬೇಕು ಸರ್, ನೋಡಿ ಈಗ 10 ನಿಮಿಷದಲ್ಲಿ ಎಷ್ಟು ಸಂಪೂರ್ಣ ಸುತ್ತುಗಳನ್ನ ಸುತ್ತುತ್ತದೆ ಅಂತ ಅವ್ರು ಕೇಳಿದ್ದಾರೆ. ಸೊ ಎಷ್ಟು ರೌಂಡ್ ಹೊಡಿತದೆ ಅಂತ ಕೇಳಿದ್ದಾರೆ. ನೀವು ಹೆಂಗ್ ಕಂಡಿವರು, ಒಂದು ಗಾಲಿಗೆ ಒಂದು ಸುತ್ತಳತೆ ಪರಿಧಿ ಅಂತ ಇರ್ತದೆ, ಅದನ್ನ ನಾವು ಕಂಡಿದ್ದೀವಿ ನೋಡ್ರಿ. ಚಕ್ರದ ಪರಿಧಿ ಎಷ್ಟಿದೆ ನಮ್ದು, 80 π. ಹೌದಾ, ಹಾಗಾದ್ರೆ ಚಲಿಸಿದ ದೂರ ಭಾಗಿಲೆ ಈ ಪರಿಧಿಯನ್ನ ಮಾಡಿದ್ರೆ ನಿಮ್ಗೆ ಎಷ್ಟು ಸುತ್ತುಗಳು ಆ ಚಕ್ರ ಸುತ್ತುತ್ತದೆ ಅನ್ನೋದು ಸಿಗ್ತದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಚಕ್ರ ಸುತ್ತಿದ ಸುತ್ತುಗಳ ಸಂಖ್ಯೆ, ಚಕ್ರ ಸುತ್ತಿದ ಸುತ್ತುಗಳ ಸಂಖ್ಯೆ ಇಸ್ ಈಕ್ವಲ್ ಟು ಎಷ್ಟು, ಸುತ್ತುಗಳ ಸಂಖ್ಯೆ ಇಸ್ ಈಕ್ವಲ್ ಟು ಚಲಿಸಿದ ದೂರ ಭಾಗಿಲೆ ಏನಿದು ಪರಿಧಿ, ಚಕ್ರದ ಪರಿಧಿ. ಚಲಿಸಿದ ದೂರ ಎಷ್ಟಿದೆ ನೋಡಿ,
5 ಸೊನ್ನೆಗಳಿದಾವೆ ಹಾಗೆ ಇದೆಷ್ಟು ನೋಡಿ 80 ಪೈ ಇದೆ 80 ಪೈ ಪೈ ಅಂದ್ರೆ ನಿಮಗೆ ಹೇಳಿದೆ ನೋಡಿ ಎಷ್ಟು ಇರ್ತದೆ ಬೆಲೆ 22/7 ಬರ್ತದೆ ನೆನಪಿರಲಿ 22/7 ಇದೊಂದು ಸೊನ್ನೆ ಹೋಯ್ತು ಹೌದಾ ಈ 7 ಕೆಳಗಡೆ ಇದೆ ಅಂದ್ರೆ ಡಿನಾಮಿನೇಟರ್ ಆಫ್ ದಿ ಡಿನಾಮಿನೇಟರ್ ಛೇದದ ಛೇದ ಇದೆ ಆದ್ರಿಂದ 7 ಮ್ಯಾಗ ಹೋಗ್ತದೆ ಅವಾಗ ಎಷ್ಟು ಬರ್ತದೆ ನೋಡಿ 11 1 2 3 4 ಇಂಟು 7 8 ಇಂಟು 22 ಸೊ ನೀವು ಗುಣಾಕಾರ ಮಾಡಿ ಬಿಡಿಸಿದ ನಂತರ ನಿಮಗೆ ಎಷ್ಟು ಆನ್ಸರ್ ಬರ್ತದೆ ಅಂದ್ರೆ ಬೇಕಾದ್ರೆ ನೀವು ಕಡತನೂ ಹುಡ್ಕೋಬಹುದು ಇಲ್ಲಾಂದ್ರೆ ಏನ್ ಮಾಡ್ಬೋದು ಸೊ ನಿಮಗೆ 4375 ಬರ್ತದೆ ಆನ್ಸರ್ 7 ಇದು ಗುಣಾಕಾರ ಮಾಡಿ ಎಷ್ಟು ಬರ್ತದೆ ನೋಡಿ 7 ಗುಣಾಕಾರ ಮಾಡಿದಾಗ 7 1 7 7 1 7 77 ಅಂತ ಇಡ್ರಿ ಇದ್ರ ಮುಂದೆ 1 2 3 4 ಸೊನ್ನೆ ಇಡ್ರಿ 1 2 3 4 ಹಾಗೆ 8 ರಲ್ಲಿ 16 8 ರಲ್ಲಿ 11 17 176 ಆಯ್ತಾ ಇಡೀ 10 100 1000 2000 ಲಕ್ಷ 7,70,000 ಭಾಗಿಲೆ 176 ನೀವು ಕಡತ ಹೊಡೆದ್ರೆ ಎಷ್ಟು ಬರ್ತದೆ ನಿಮಗೆ ಆನ್ಸರ್ 4375 ಬರ್ತದೆ ಹಾಗಾದ್ರೆ 4375 ಏನಿದು ಚಕ್ರ ಸುತ್ತಿದ ಸುತ್ತುಗಳ ಸಂಖ್ಯೆ ಅಂದ್ರೆ ಒಂದು ಚಕ್ರ ಎಷ್ಟು ಸುತ್ತು ಸುತ್ತದೆ 4375 ಸುತ್ತುಗಳನ್ನ ಒಂದು ಚಕ್ರ ಸುತ್ತುತ್ತದೆ ಅಂತ ಅರ್ಥ ಆಗ್ತಾ ಇದೆಯಾ ಇದು ಮುಖ್ಯ ಪ್ರಶ್ನೆ 4 ಇನ್ನು ಮುಖ್ಯ ಪ್ರಶ್ನೆ 5 ನೋಡೋಣ ಪ್ರಶ್ನೆ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಏನ್ ಹೇಳಿದಾರೆ ಅಂತ ಈ ಕೆಳಗಿನ ಉತ್ತರಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಮತ್ತು ನಿಮ್ಮ ಆಯ್ಕೆಯನ್ನ ಸಮರ್ಥಿಸಿ ಅಂದ್ರೆ ಏನ್ ಮಾಡ್ಬೇಕಿಲ್ಲಿ ಟಿಕ್ ಮಾರ್ಕ್ಸ್ ಇದೆ ಯಾವುದು ಉತ್ತರ ಇದೆ ನೋಡ್ಬೇಕು ಸರಿ ಅಂತ ಟಿಕ್ ಮಾಡ್ಬೇಕು ಜೊತೆಗೆ ಏನ್ ಮಾಡ್ಬೇಕಾಗಿದೆ ಸಮರ್ಥನೆ ಕೊಡ್ಬೇಕಾಗಿದೆ ಹಂಗ ಯಾಕೆ ಬಂತು ಅಂತ ಹೇಳಿ ನೋಡಿ ಒಂದು ವೃತ್ತದ ಸುತ್ತಳತೆ ಮತ್ತು ಅದರ ವಿಸ್ತೀರ್ಣವು ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯವು ಒಂದು ವೃತ್ತದ ಸುತ್ತಳತೆ ಮತ್ತು ಅದರ ವಿಸ್ತೀರ್ಣ ಏನಾಗಿದೆ ನೋಡಿ ಒಂದು ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣವು ತ್ರಿಜ್ಯ ಅಲ್ಲ ಒಂದು ವೃತ್ತದ ಸುತ್ತಳತೆ ಒಂದು ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣವು ಸುತ್ತಳತೆ ಮತ್ತು ವಿಸ್ತೀರ್ಣವು ಸಮನಾಗಿದ್ದರೆ ಸುತ್ತಳತೆ ಮತ್ತು ವಿಸ್ತೀರ್ಣವು ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯ ಅಂತ ಕೇಳಿದ್ದಾರೆ ನಿಮಗೆ ಮೊದಲನೇ ಆಪ್ಷನ್ ಏನಿದೆ ನೋಡಿ 2 ಮಾನಗಳು ಎರಡನೇ ಆಪ್ಷನ್ ಪೈ ಮಾನಗಳು ಮೂರನೇ ಆಪ್ಷನ್ 4 ಮಾನಗಳು 4ನೇ ಆಪ್ಷನ್ 7 ಮಾನಗಳು ಅಂತ ಹೇಳಿದ್ದಾರೆ ಸೊ ನಿಮಗೆ ಪ್ರಶ್ನೆ ಈಗಾಗಲೇ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಈಗ ಒಂದು ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣವು ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯ ಅಂತ ಕೇಳಿದ್ದಾರೆ ಸೊ ಏನ್ ಮಾಡ್ಬೇಕಾಗಿದೆ ನಮಗೆ ಒಂದು ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣ ಸೇಮ್ ಈಕ್ವಲ್ ಇದೆ ಹಾಗಾದ್ರೆ ನಾವೇನ್ ಕಂಡುಹಿಡಬೇಕು ವೃತ್ತದ ತ್ರಿಜ್ಯವನ್ನ ಕಂಡುಹಿಡಬೇಕಾಗಿದೆ ನೋಡಿ ವೃತ್ತದ ತ್ರಿಜ್ಯ ಏನಾಗಿರಲಿ ವೃತ್ತದ ತ್ರಿಜ್ಯ r ಆಗಿರಲಿ ಸ್ಮಾಲ್ r ಆಗಿರಲಿ ಹೌದಾ ಹಾಗಾದ್ರೆ ವೃತ್ತದ ಸುತ್ತಳತೆ ಎಷ್ಟಾಗ್ತದೆ ನಿಮಗೆ ಈಗಾಗಲೇ ಗೊತ್ತಿದೆ 2 ಫಾರ್ಮುಲಾಗಳು ವೃತ್ತದ ಸುತ್ತಳತೆ 2πr ಆಗುತ್ತದೆ 2πr ನೆಕ್ಸ್ಟ್ ವೃತ್ತದ ವಿಸ್ತೀರ್ಣ ಏನಾಗ್ತದೆ ವೃತ್ತದ ವಿಸ್ತೀರ್ಣ πr² ಆಗ್ತದೆ ಹೌದಾ ಪ್ರಶ್ನೆಯಲ್ಲಿ ನೋಡಿ ಏನಿದೆ ವೃತ್ತದ ಸುತ್ತಳತೆ ಮತ್ತು ವೃತ್ತದ ವಿಸ್ತೀರ್ಣವು ಸಮನಾಗಿದ್ದರೆ ಅಂದ್ರೆ ಎರಡು ಏನಾಗಿದ್ದಾವೆ ಈಕ್ವಲ್ ಆಗಿದ್ದಾವೆ ನೋಡ್ರಿ ಅವಾಗ ಪ್ರಶ್ನೆ ಪ್ರಕಾರ ಏನಾಗ್ತದೆ ಪ್ರಶ್ನೆ ಪ್ರಕಾರ ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ಸುತ್ತಳತೆ ಎಷ್ಟಿದೆ ನೋಡಿ 2πr ಇಸ್ ಈಕ್ವಲ್ ಟು ಎಷ್ಟಿದೆ πr². ಹೌದಾ ಇಲ್ಲಿಯೂ ಪೈ ಇದೆ ಇಲ್ಲಿಯೂ ಪೈ ಇದೆ ಇಲ್ಲಿಯೂ r ಇದೆ ಒಂದು r ಕ್ಯಾನ್ಸಲ್ ಆಯ್ತು r ಇಸ್ ಈಕ್ವಲ್ ಟು ಎಷ್ಟು ಬಂತು 2 ಬಂತು 2 ಇಸ್ ಈಕ್ವಲ್ ಟು r
ಆದ್ದರಿಂದ ಆ ವೃತ್ತದ ತ್ರಿಜ್ಯ ಏನಾಗಿರ್ತದೆ 2 ಮಾನಗಳು ಆಗಿರುತ್ತದೆ. ಆದ್ದರಿಂದ ಆಪ್ಷನ್ 1 2 ಮಾನಗಳು ಸರಿಯಾದ ಉತ್ತರ. ಆಪ್ಷನ್ ಎಗೆ ರೈಟ್ ಹೊಡೆದಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಇದು ಮುಖ್ಯ ಪ್ರಶ್ನೆ 5. ಇಲ್ಲಿಗೆ ಅಭ್ಯಾಸ 5.1 ಮುಕ್ತಾಯವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಅಭ್ಯಾಸ 5.2ಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳನ್ನ ಬಿಡಿಸೋಣ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಏನೋ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಪುನಃ ನೋಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.